ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತಾ, ನಾನು ಹಿಂದಿನ ಕ್ಲಾಸ್ನಲ್ಲಿ ಯೋಗಿಗಳ ತತ್ವದರ್ಶನ ಬಗ್ಗೆ ನಾನು ಹೇಳಿದೆ. ಹಿಂದಿನ ಸ್ವಲ್ಪ ಪುನರಾವಲೋಕನ ಮಾಡೋಣ. ಎಲ್ಲರಿಗೂ ಸಹಿತ ಅನಂತ ಕೋಟಿ ನಮನಗಳನ್ನು ಹೇಳುತ್ತಾ, ನಾವು ಹಿಂದಿನ ಕ್ಲಾಸ್ನಲ್ಲಿ ನಾವೆಲ್ಲರಿಗೂ ಎಲ್ಲಿಗೆ ಹೋಗಿದ್ದೆ ಅಂತ ಹೇಳಿದ್ರೆ, ನಾವೆಲ್ಲರೂ ಶ್ರೀಶೈಲ ಅಂದ್ರೆ ಹೊರಗಿನ ಶ್ರೀಶೈಲ ಅಲ್ಲ, ನಾವು ಒಳಗಿನ ಶ್ರೀಶೈಲ, ಅಂತರಂಗದ ಶ್ರೀಶೈಲದತ್ತ ನಾವೆಲ್ಲರ ಪಯಣ ಮಾಡ್ತೀವಿ. ಆವಾಗ ಏನ್ ಮಾಡಿದ್ರು, ಯಾರ ಹತ್ತಿರ ಏನಿದೆ ಅಂತ ಹೇಳಿ ನಾವೆಲ್ಲರೂ ಬೇಡಿಕೆ ಇಟ್ಟು ನಾವು ಬೇಡಿದ್ರೆ ಯಾಕಂದ್ರೆ ಭಗವಂತನ ಕಡೆ ಏನಿದೆ ಅದನ್ನೇ ಬೇಡಬೇಕಲ್ವಾ. ಆವಾಗ ನಮ್ಮ ಭಕ್ತಿ ಅನ್ನೋದನ್ನು ನಾವು ಅವನಲ್ಲಿ ಕೇಳಿಕೊಂಡಾಗ, ಆ ಭಕ್ತಿ ಎಂಬ ಒಂದು ಹುಟ್ಟುಗೋಲನ್ನು ಹಿಡ್ಕೊಂಡು ನಾವು ಭವಸಾಗರವನ್ನು ದಾಟುವ ಮಾರ್ಗವನ್ನು ನಾವು ಈ ಸಂಸಾರದಲ್ಲಿ ಇದ್ದುಕೊಂಡು ಆ ಸದ್ಗತೆಯನ್ನು ಪಡೆಯುವಂತ ಒಂದು ನಾವೆಲ್ಲರೂ ತಿಳ್ಕೊಂಡಾಗಿದ್ದೀವಿ ಇವಾಗ. ಅಷ್ಟೇ ಅಲ್ಲದೆ ನಾವು ಯುಗಾದಿಯ ಬಗ್ಗೆ, ಆಮೇಲೆ ನಾವು ಈ ಚೈತ್ರ ಮಾಸದಲ್ಲಿ ಹಲವಾರು ಒಂದು ಅಕ್ಕ ಮಹಾದೇವಿ ಆಯಿತು, ಅಥವಾ ಹನುಮ ಜಯಂತಿ ಆಯಿತು, ಅಜ್ಜರ ಜಯಂತಿ ಆಯಿತು, ಹಲವು ಮಹಾತ್ಮರ ಒಂದು ಜಯಂತಿಗಳನ್ನು ಅವರ ಜ್ಞಾನದ ಮಟ್ಟವನ್ನು ಅರ್ಥ ಮಾಡ್ಕೋತಾ ನಾವು ಸಹಿತ ಆ ಜ್ಞಾನಿಗಳ ಜೊತೆಗೆ ನಾವು ಹೇಗೆ ಸಾಗ್ತಾ ಇದ್ದೇವೆ ಅಂತ ನಾವು ಅಂತರಂಗದ ಪಯಣದತ್ತ ಸಾಗ್ತಾ ಇದ್ದೇವೆ. ಅಂದ್ರೆ ಏನು, ಶ್ರೀಗಿರಿಯ ಸುಕ್ಷೇತ್ರ ನಮ್ಮಲ್ಲೇ ಯಾವ ರೀತಿ ಇದೆ, ಹೋಗಿ ಯಾತ್ರೆ ನಾವು ಎಲ್ಲ ಯಾವ ರೀತಿ ಮಾಡಿ ಬಂದು ಅಂತ ಹೇಳಿ ಆದರೂ ಆ ಹೊರಗಿನ ಶ್ರೀಶೈಲ ಬೇರೆ ಅಲ್ಲ, ನಮ್ಮ ಅಂತರಂಗದಲ್ಲಿ ಅಡಗಿರುವಂತ ಶ್ರೀಶೈಲ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ, ತಾನು ಬೇರೆ ಅಲ್ಲ ಅನ್ನುವಂತ ಒಂದು ವಿಷಯಗಳು ಸಾರಾಸಾರವಾಗಿ ಯಾವ ರೀತಿ 6 ಬೆಟ್ಟವ ದಾಟಿ ಅಂದ್ರೆ ಮೂಲಾಧಾರ ಹಿಡ್ಕೊಂಡು ಸ್ವಾಧಿಷ್ಠಾನ ಚಕ್ರದ ಹಿಡ್ಕೊಂಡು ಆ ಮೆಟ್ಟಲುಗಳನ್ನ ಏರ್ತಾ ಆ ಮೂಲ ಪಡವನ ಅಂದ್ರೆ ಪಶ್ಚಿಮ ಚಕ್ರದವರೆಗೆ ನಾವು ಸಾಗ್ತಾ ನಾವು ಕೊನೆಗೆ ನಾವು ಏನಾಗ್ತಾ ಇದ್ದೇವೆ ಅಂತ ಹೇಳಿ 7 ಸುತ್ತಿನ ಕೋಟೆಯೊಳಗೆ, ಅಂದ್ರೆ 7 ಸುತ್ತಿನ ಕೋಟೆಯಿಂದ ಶರೀರದ ಒಂದು ಅಂತರಂಗಿಕವಾಗಿ ಹೋಗಬೇಕಾದ್ರ ನಾವು ಯಾವ ರೀತಿ ಹೋದ ಅಂತ ಹೇಳಿ ನಾವೆಲ್ಲ ವಿಚಾರ ಮಾಡ್ತಾ ನಮ್ಮ ದೇಹಕ್ಕೆ 9 ಬಾಗಿಲುಗಳು ಇದ್ದಾವ. 9 ಬಾಗಿಲದ ಬೀದಿಗಳು ತುಂಬಿ ಸೂಸುವ ಕೊಳಗಳು 7 ಓಂ ಶ್ರೀ ಗುರು ಸಿದ್ಧ ನೋಡ್ರಿ, ಸ್ತಂಭಗಳು 2 ಅಂತ ಹೇಳಿದಾರೆ. ನಾವು ಕಾಲುಗಳು 2 ಒಂದು ಸ್ತಂಭವನ್ನಾಗಿ ಮಾಡಿಕೊಂಡು ನಾವು ಕಣ್ಣು ಕಿವಿ ಮೂಗು 9 ಬಾಗಿಲುಗಳು ಯಾವ ರೀತಿ ಇದಾವ. ಆಮೇಲೆ 4 ಬೀದಿಗಳು ಅಂದ್ರೆ ಕಿವಿಗಳು 2, ಆಮೇಲೆ ಮೂಗಿನ ಹೊರಗೆ 2, ಈ 4 ಬೀದಿಗಳಿಗೆ ಬಾಗಿಲುಗಳಿಲ್ಲ. ಉಳಿದವು ಯಾವ ರಸವು ತುಂಬಿ ತುಳುಕ್ತಾ ಇದೆ ಅಂತ ಹೇಳಿ ನಾವು ಪಾತಾಳ ಗಂಗೆಯಲ್ಲಿ ಮಿಂದು ನೋಡು ಓತು ಚಿಕ್ಕ ರೇಷನೆಗೆರಗಿ ಜ್ಯೋತಿರ್ಲಿಂಗಕ್ಕೆ ದೃಷ್ಟಿಯನ್ನಿಟ್ಟೇನು ಅಂದ್ರೆ ನಾವು ತ್ರಾಟಕ ಯೋಗವನ್ನು ಮಾಡ್ತಾ ಆ ವಸ್ತುವೇ ನಾನಾಗಿ ಹೋದಾಗ ಆ ಒಂದು ಪಾತಾಳ ಗಂಗೆ ಅಂದ್ರೆ ನಮ್ಮೊಳಗೆ ನೆಟ್ವರ್ಕ್ ಬಂತ ಇವಾಗ? ಎಸ್ ಮಾ, ವಾಯ್ಸ್ ಸ್ವಲ್ಪ ಬ್ರೇಕ್ ಆಗಿತ್ತು, ಬಟ್ ಕೇಳಿಸ್ತಿದ್ಯಮ್ಮ ಇವಾಗ. ನಮ್ಗೆ ಅಂದ್ರೆ ನಿಮ್ಗ ಧ್ವನಿ ಕೇಳ್ತಾ ಇದ್ರೆ ನಾನು ಮುಂದುವರಿತೇನ್ರಿ ಇವಾಗ. ಕೇಳಿಸ್ತಿದ್ಯಮ್ಮ, ಧ್ವನಿ ಕೇಳಿಸ್ತಿದ್ಯಮ್ಮ ನಿಮ್ದು? ನಿಮ್ಗೆ ಕೇಳ್ತಾ ಇದ್ರ ನಂತರ ಒಂದ್ ಕಡೆ ನಾನು ಸ್ವಲ್ಪ ರಸ್ತೆಯಲ್ಲಿ ಎಲ್ರದು ಅಂದ್ಕೊಳ್ಳಿ, ಸ್ವಲ್ಪ ಹಾಗೆ ಏನಾದ್ರು ನೀವು ಚರ್ಚೆ ಮಾಡಿದ್ರೆ ನಾನು ಮುಂದುವರಿತೇನ್ರಿ. ಇಲ್ಲಾದ್ರೂ ಇವಾಗ ಮುಂದೆ ಹಾಗೆ ನನ್ನ ಧ್ವನಿ ಕೇಳ್ತಾ ಇದ್ರೆ ನಾನು ಮುಂದುವರಿತೇನ್ರಿ ಇವಾಗ. ವಾಯ್ಸ್ ಕೇಳ್ತಿದ್ಯಮ್ಮ, ನಿಮ್ದು ಧ್ವನಿ ಕೇಳ್ತಾ ಇದೆ ನಮ್ಗೆ. ಓಕೆ ಹಾಗಾದ್ರೆ ಹೇಳ್ತೇನ್ರಿ ನಾನು. ಎಸ್ ಮಾ. ಓಕೆ. ಮುಂದೆ ನಾವು ಏನ್ ಮಾಡ್ತಾ ಇದ್ದೇವೆ, ನಮ್ಮೊಳಗಿನ ಅಂದ ಬರುವ ಕೋಣಗಳ 8 ಬಡದೆ ಹಿರಿಯ ಹುಲಿಗಳ 6 ತಡದೆ ಮೊರೆವ ಸರ್ಪನ ಹೆಡೆಯನ್ನ ಮೆಟ್ಟಿದೆನು, ಓಂ ಶ್ರೀ ಗುರು ಸಿದ್ಧ ಚೆರೆಪ ಕಪಿಯನ್ನು ಹಿಡಿದು ಕಟ್ಟಿದೆನು. ಅಂದ್ರೆ ಬರುವ ಕೋಣಗಳು 8 ಬಡದೆ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರ ಅಷ್ಟಮದಗಳನ್ನು ನೋಡ್ರಿ. 8 ಮದಗಳದಾವಲ್ರಿ ನಮ್ಮ ಹತ್ರ. ಯಾವ ಮದ?
ಕುಲಮದ, ಛಲಮದ, ವಿದ್ಯಾಮದ, ಅಧಿಕಾರ ಮದ, ಯೌವನ ಮದ, ಹಲವಾರು ಈ ರೀತಿ 8 ಮದಗಳನ್ನೆಲ್ಲ ನಾನು ಏನ್ ಮಾಡಿದೆ, ಅದನ್ನೆಲ್ಲ ನಾಶಪಡಿಸಿ ಆ ಸ್ಥಾನದಲ್ಲಿ ನಾನು ಏನ್ ಮಾಡ್ತಾ ಇದ್ದೆ, ಪ್ರೀತಿ ವಿಶ್ವಾಸಗಳನ್ನೆಲ್ಲ ಗಳಿಸಿ ನಮ್ಮ ಬದುಕನ್ನು ಸಾಗಿಸ್ತಾ ಇದ್ದೇವೆ. ಸಾಗಿಸಬೇಕು ಅಂದಾಗ ಮಾತ್ರ ನಮ್ಮ ಹೃದಯ ಕಮದಲ್ಲಿ ಇರುವಂತ ಆ ಶ್ರೀಶೈಲ ಚನ್ನಮಲ್ಲಿಕಾರ್ನ ನೋಡಲು ಸಾಧ್ಯ ಆಗುತ್ತೆ ಅಲ್ವಾ. ಅದೇ ಪ್ರಕಾರ ಮುಂದೆ ಏನ್ ಹೇಳಿದಾನ, ಹಿರಿಯ ಹುಲಿಗಳ ಆರನ್ನು ತಡದೆ. ನೋಡ್ರಿ, ಹಿರಿಯ ಹುಲಿ 6 ಅಂದ್ರೆ ಯಾವುವು ಅಂತ ಕೇಳಿದರೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂತ ನಾವು ಆ ಹುಲಿಗಳನ್ನು, ಅವು ವೈರಿಗಳು, ಅವು ಏನ್ ಮಾಡ್ತಾ ಇದ್ದೇವೆ, ನಮ್ಮೊಳಗೆ ಹೊಕ್ಕು ಜರ್ಜರಿತನಾಗಿ ಮಾಡ್ತಾ ಇದ್ದೇವೆ. ನಮ್ಮ ಬದುಕನ್ನು ಯಾವ ರೀತಿ ಕಲ್ಲೋಲವನ್ನು ಮಾಡ್ತಾ ಇದ್ದಾವಂತ ಕೇಳಿದ್ರ, ನಮ್ಮನ್ನು ಮೃತ್ಯು ಕೂಪದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾವೆ. ಮುಂದೆ ಹೆಜ್ಜೆ ಇಡಲಿಕ್ಕೆ ಅಸಾಧ್ಯವಾದಂತ ಒಂದು ದಾರಿಯನ್ನು ತೋರಿಸ್ತಾ ಇದ್ದಾವೆ. ಅದಕ್ಕಾಗಿ ಅವುಗಳನ್ನೆಲ್ಲ ಏನ್ ಮಾಡ್ಬೇಕಾಗಿ ಅಂತ ಕೇಳಿದ್ರೆ, ನಾವು ಅವನ್ನೆಲ್ಲ ನಾಶ ಪಡಿಸ್ಬೇಕಾಗೈತಿ. ಆಮೇಲೆ ಮರೆಯುವ ಸರ್ಪ ಅಂದ್ರೆ ಯಾವ್ದಪ್ಪ, ಸರ್ಪ ಅಂದ್ರೆ ಯಾವುದು, ಆಶೆ. ಆಶೆಗಳು ಏನದಾವಲ್ರಿ, ಆಶೆ ಬೇಕು ಮನುಷ್ಯನಿಗೆ, ಆದ ದುರಾಶೆ ಬೇಡ. ಆ ಆಶೆಗಳೆಂಬ ಹೆಡೆಯನ್ನು ಮೆಟ್ಟಿ ಅದೇನ್ ಮಾಡ್ಬೇಕು, ಶಾಂತಿಯ ದತ್ತ ನಮ್ಮ ಮನಸ್ಸನ್ನು ಕೊಂಡೊಯ್ಯಬೇಕು. ಅಂದ್ರೆ ಯಾವ ರೀತಿ ನಾವು ಮನಸ್ಸನ್ನು ಕೊಂಡೊಯ್ಯಬೇಕು ಅಂತ ಕೇಳಿದ್ರ, ಸದಾಚಾರ ಯೋಗಿಗಳು, ಪತ್ರಿಜಿಯವರು ಮೊದಲು ಮಾಡಿಕೊಂಡು, ಬುದ್ಧ ಬಸವ ಮೊದಲು ಮಾಡಿಕೊಂಡು, ಹಲವಾರು ಯೋಗಿಗಳು, ಆ ಜ್ಞಾನಿಗಳು ಏನ್ ಮಾಡಿದಾರ, ನಮ್ಗೆ ದಾರಿಯನ್ನು ತೋರಿಸಿದಾರ. ಆ ದಾರಿಯತ್ತ ಹೋಗಬೇಕಾದ್ರೆ ನಮ್ಮ ಮನಸ್ಸನ್ನು ಸದಾಚಾರದಲ್ಲಿ, ನಾವು ಇಷ್ಟಲಿಂಗ ನಿರೀಕ್ಷಣೆಯಲ್ಲಿ ನಾವು ಅವನ್ನೆಲ್ಲ ಕಟ್ಟಿ ಹಾಕಿ ನಮ್ಮಲ್ಲಿರುವಂತ ದುರ್ಗುಣಗಳನ್ನೆಲ್ಲ ಮೆಟ್ಟಿ ನಿಲ್ಲಬೇಕು. ಅಂದಾಗ ಮಾತ್ರ ನಾವು ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದಾರ. ಆಮೇಲೆ ಮುಂದೆ ಏನ್ ಹೇಳಿದಾರ, ಸಪ್ತ ನದಿಯ ಸಂಗಮ ದಾಟಿ. ಇಲ್ಲಿ ನೋಡ್ರಿ, ಸಪ್ತ ನದಿಯ ಸಂಗಮ ಅಂದ್ರೆ ಎಲ್ಲ ಕಡೆ ಏನ್ ಹೇಳ್ತಾರ, 2 ನದಿಗಳು ಕೂಡಿದಾಗ ಸಂಗಮ ಅಂತ ಹೇಳ್ತಾರ. ಆಮೇಲೆ 3 ನದಿಗಳು ಕೂಡಿದಾಗ ಸಂಗಮ ಅಂತ ಹೇಳ್ತಾರೆ. ಇವಾಗ ಕೂಡಲ ಸಂಗಮ ಹಲವಾರು ಏನು, ಗಂಗೆ, ಯಮುನೆ, ಸರಸ್ವತಿ ಅಂತ ತ್ರಿವೇಣಿ ಸಂಗಮ, ಅಲ್ಲಿ ಸ್ನಾನ ಹೋಗಿ ಮಾಡಿದವರಿಗೆ, ಕಾಶಿಗೆ ಹೋದವರಿಗೆಲ್ಲ ತಮಗೆಲ್ಲ ಅನುಭವ ಉಂಟು ಮೇಡಮ್. ಆದ್ರೂ ಸಹಿತ ಇಲ್ಲಿ ನಮ್ಮ ಒಳಗೆ, ನಮ್ಮ ಶರೀರದಲ್ಲಿ, ನಮ್ಮ ಒಡಲೆಂಬ ಗುಡಿಯಲ್ಲಿ ಏನಾಗಿದಾವ ಅಂತ ಕೇಳಿದ್ರ, ಆ ಸಪ್ತ ನದಿಯ ಸಂಗಮ ಅಂದ್ರೆ 7 ನದಿಗಳು ಕೂಡಿದಾವಂತ ನೋಡ್ರಿದು. ಅಲ್ಲಿ ಏನಿದೆ ಅದನ್ನು ದಾಟಬೇಕು. ಸಪ್ತ ನದಿಗಳನ್ನ ಸಂಗಮವನ್ನು ದಾಟಿ ಅಲ್ಲಿ ಏನುಂಟು, ಗುಪ್ತ ಕದಳಿಯ ಬಣ್ಣದಳು. ಅಲ್ಲಿ ಗುಪ್ತವಾದ ಒಂದು ಕದಳಿಯ ಬಣ್ಣ ಉಂಟು. ಕದಳಿ ಅಂದ್ರ ಬಾಳೆ, ಗುಪ್ತವಾಗಿದ್ರದು. ಅಲ್ಲಿ ಯಾರು ಕದಳಿ ಬಣ್ಣಕ್ಕೆ ಅಲ್ಲಂ ಪ್ರಭುದೇವರಾಗ್ಲಿ, ಅಕ್ಕಮಹಾದೇವರಾಗ್ಲಿ ಅಲ್ಲಿ ಹೋದದು ತಾವೆಲ್ಲ ನೋಡಿರಬಹುದು, ಕಂಡಿರಬಹುದು. ಅಂತ ಒಂದ ಗುಹೆಯೊಳಗೆ ಯಾರು ಹೋಗ್ಬೇಕು, ಒಬ್ಬರೇ ಹೋಗ್ಬೇಕು. ಇಲ್ಲಿ ಯಾರು ಬರೋದಿಲ್ಲ. ಯಾರು ಗಂಡ ಹೆಂಡರು ಬಂಧು ಬಳಗ ಮಕ್ಕಳು ಸೊಸಿ ಯಾರು ಬರೋದಿಲ್ಲ. ಆ ಸ್ಥಾನಕ್ಕೆ ಹೋಗ್ಬೇಕಾದ್ರ ಮಾತ್ರ ಹೋಗ್ಲಿಕ್ಕೆ ಸಾಧ್ಯತೆ. ಅಂದ್ರೆ ಏನಪ್ಪಾ ಅಂತ ಕೇಳಿದ್ರ, ಅಲ್ಲಿ ಏನುಂಟು, ಅಲ್ಲಿ ಹೋದಾಗ ಏನುಂಟು, ಸಪ್ತವರ್ಣದ ಲಿಂಗವ ಕಂಡೆ. ಸಪ್ತವರ್ಣ ಅಂದ್ರೆ 7 ಬಣ್ಣಗಳ, ಅದು ಎಲ್ಲಿಂಟು, ನಮ್ಮ ಶರೀರದಲ್ಲೇನು ಉಂಟು ನೋಡ್ರಿ. ಸಂಗಮ ಅಂದ್ರ 2 ಅಥವಾ 3 ನದಿಗಳ ಕೂಡುವಿಕೆಗೆ ಸಂಗಮ ಅಂತ ಹೇಳ್ತೇವೆ. ಆದ್ರೆ ಇಲ್ಲಿ ಸಪ್ತ ನದಿಯ ಸಂಗಮ ಯಾವುವು ಅಂತ ಕೇಳಿದ್ರ, ಶ್ವಾಸನಾಳ. ನೋಡ್ರಿ, ಪ್ರತಿಯೊಬ್ಬರು ನಾವು ಶ್ವಾಸದ ಮುಖಾಂತರ ನಾವು ಒಳವರೆಗೆ ನಾವು ಶ್ವಾಸವನ್ನು ತಗೋತಾ ಇರ್ತೇವೆ, ಬಿಡ್ತಾ ಇರ್ತೇವೆ. ಪಿಂಗಳ ನಾಡಿ ಅಂದ್ರ ಅದರ ಮುಖಾಂತರ. ನದಿಯ ಸಂಗಮ ಅಂದ್ರೆ ಏನು, ನಾವು ಆಧಾರ ಚಕ್ರದಿಂದ ಹಿಡ್ಕೊಂಡು, ಸ್ವಾಧಿಷ್ಠಾನ ಮಣಿಪೂರಕ ಚಕ್ರ ಹಿಡ್ಕೊಂಡು, ಸಹಸ್ರಾರ ಚಕ್ರದಲ್ಲಿ ಇರುವಂತ ಒಂದು ಹೋಗುವ ಬರುವುದನ್ನು ಅದನ್ನ ನಾವು ಗಮನಿಸಿದಾಗ ಅಲ್ಲಿ ಏನುಂಟು ಏನಿಲ್ಲ ನೋಡ್ರಿ, ತುಂಬಾ ಸೊಗಸಾಗಿದೆ ಇದು. ಆವಾಗ ನೀವೆಲ್ಲ ಹೋಗ್ರಿ, ನಾ ಇಲ್ಲೇ ಕ್ಲಾಸ್ ಓಕೆ ರೀ. ಇಂಥ ಒಂದು 7 ಚಕ್ರಗಳು ಗಮನಿಸಿದಾಗ ಅಲ್ಲಿ ಸ್ವರನಾಡಿಗಳು, ಇವತ್ತೆ ಬೆಳಗಿನ ಸಮಯದಲ್ಲಿ ರಂಗನಾಥ ಗುರುಗಳು ತುಂಬಾ ಸೊಗಸಾಗಿ ಹೇಳಿದ್ದಾರೆ ಸ್ವರನಾಡಿಗಳ ಬಗ್ಗೆ. ಹೀಗೆ ಅನೇಕ ನಾಡಿಗಳನ್ನ ನಾವು ಗಮನಿಸ್ತಾ ಹೋದಾಗ ಅಲ್ಲಿ ಏನುಂಟು, 7 ಚಕ್ರಗಳ ಮೂಲಕ ಅದನ್ನು ಮೀರಿ, ಅದನ್ನು ದಾಟಿದಾಗ ಏನು ಸಿಗುತ್ತೆ ಅಂತ ಕೇಳಿದಾಗ, ಆ ಸಂಗಮವನ್ನು ದಾಟಿದಾಗ ಗುಪ್ತವಾದ ಕದಳಿಯ ಬಣ್ಣ ಉಂಟು. ಅಂದ್ರೆ ಅಲ್ಲಿ ಶಿಖಾಚಕ್ರದ ನಿಲುವು ನೋಡ್ರಿದು. ಅದು ಯಾವುದಂತ ಕೇಳಿದ್ರ, ಅಕ್ಕಮಹಾದೇವಿ ಚನ್ನಮಲ್ಲಿಕಾರ್ಜುನ ಅಂತ ಒಂದು ಆ ಸ್ವರೂಪವನ್ನ, ಅಂದ್ರ
ಅಂತ ದಿವ್ಯ ಜ್ಞಾನವನ್ನು ಪಡ್ಕೊಂಡಿರ್ತಾಳ. ಅದೇ ಪ್ರಕಾರ ಆ ಬಸವಣ್ಣವರು ಕೂಡಲ ಸಂಗಮ ಅನ್ನುವಂಥ ಒಂದು ನಾಮಾಂಕಿತ ಇರ್ಬೋದು, ಆದ್ರೆ ತಮ್ಮ ಹೃದಯ ಕಮಲದಲ್ಲಿ ಇರುವಂತ ಆ ಗುಹೇಶ್ವರ, ಅಲ್ಲಂ ಪ್ರಭುದೇವರು ಗುಹೇಶ್ವರ. ಆಮೇಲೆ ಹೀಗೆ ಹಲವಾರು ಶರಣರು ತಮ್ಮ ಅಂಕಿತ ನಾಮಗಳಿಗೆ ಅನುಸರಿಸಿ ಆ ತಮ್ಮ ಕದಡಿ ಅನ್ನುವಂತ ತನು ಅಂದ್ರೆ ಶರೀರ ಅಲ್ಲಿ ಏನ್ ಮಾಡ್ತಾ ಇದಾರಂತ ಕೇಳಿದಾಗ, ಇದನ್ನು ಅಲ್ಲಂ ಪ್ರಭುದೇವರು ಸಹಿತ ಆ ಅಕ್ಕ ಮಹಾದೇವಿಗೆ ದಾರಿ ತೋರಿಸಿದ್ದಾರೆ. ಅಲ್ಲಿ ಹೇಗೆ ಅಂತ ಕೇಳಿದ್ರ, ಪಶ್ಚಿಮ ಚಕ್ರಕ್ಕೆ ಹೋಗಿ ಬಯಲು ಸ್ವರೂಪವನ್ನು ನೋಡುವರು. ನೋಡ್ರಿ, ಅದು ಎಲ್ಲಿ ಶಿಖಾ ಚಕ್ರದ ಕೆಳಗಡೆ ಪಶ್ಚಿಮ ಚಕ್ರ ಉಂಟಲ್ವಾ, ಆ ಪಶ್ಚಿಮ ಚಕ್ರಕ್ಕೆ ಹೋಗಿ ಅಲ್ಲಿ ಏನು ಇರುತ್ತೆ ಅಂತ ಕೇಳಿದ್ರ ಬಯಲು ಸ್ವರೂಪ ಇರುತ್ತೆ ಅದ್ರದ್ದು. ಅದನ್ನು ನೋಡ್ತಾರವರು. ಅಂದ್ರೆ ಯಾರು? ನಮ್ಮ ಯೋಗಿಗಳು, ಜ್ಞಾನಿಗಳು, ಮಹಾ ಅನುಭಾವಿಗಳು ಅಂತ ತೇಜಸ್ಸನ್ನು ಕರೆದೊಯ್ದು ಅಲ್ಲಿ ಏನ್ ನೋಡ್ತಾರಂತ ಕೇಳಿದ್ರ ಆ ಶಿವ ಸ್ವರೂಪವೇ ತಾವಾಗ್ತಾರಲ್ಲಿ, ನೋಡೋದಿಲ್ಲ, ಆ ವಸ್ತುವೇ ತಾವಾಗ್ತಾರ. ಅಲ್ಲಿ ಏನು ಹೆಂಗಂತ ಕೇಳಿದ್ರ ಸಪ್ತ ವರ್ಣಗಳೊಂದಿಗೆ ಒಂದಾದನ್ನು ಕಂಡರು. ನೋಡ್ರಿ, ಸಪ್ತವರ್ಣ ಯಾವ್ದಂತ ಕೇಳಿದ್ರೆ ಒಂದೊಂದು ಚಕ್ರದಲ್ಲಿ ಒಂದೊಂದು ಬಣ್ಣಗಳಿವೆ. ಯಾವ ರೀತಿ? ಹಳದಿ, ಆಮೇಲೆ ಕೆಂಪು, ಹಸಿರು, ಆಮೇಲೆ ಇವೆಲ್ಲ ಒಂಥರ ನಿಮ್ಗೆಲ್ಲ ಗೊತ್ತುಂಟು, ಶ್ವೇತ ಬಣ್ಣ, ಆಮೇಲೆ ನೇರಳೆ ಬಣ್ಣ. ಒಂದೊಂದು ಚಕ್ರಲ್ಲಿ ಒಂದೊಂದು ಬಣ್ಣಗಳು ಉಂಟಲ್ಲ, ಆ ಬಣ್ಣಗಳೆಲ್ಲ ಕಾಂತ ಆ ಬಣ್ಣಗಳೊಳಗೆ ತಾವು ಚಿನ್ನದ ಬಣ್ಣಗಳು ಅಡಗಿದಂತೆ ತಾವು ಸಹಿತ ಅದರಲ್ಲಿ ಒಂದಾಗ್ತಾರ. ಆಮೇಲೆ ಅದರ ಮುಂದೆ ಪರಿಣಾಮ ಏನಾಗುತ್ತೆ ಅಂತ ಕೇಳಿದಾಗ, ಇಂದ್ರ ದಿಕ್ಕಿನೊಳೆದ್ದ ಸೂರ್ಯ ಚಂದ್ರ. ನೋಡ್ರಿ, ಇಂದ್ರ ದಿಕ್ಕಿನೊಳೆಯದ್ದ ಸೂರ್ಯ ಚಂದ್ರ ಗುಪ್ತದ ಮುಳುಗೆ ಚಂದದ ಬೆಳಕು. ಓಹೋ, ಎಷ್ಟು ಸುಂದರವಾಗೈತಿ ನೋಡ್ರಿ ಇದು. ಚಂದದ ಬೆಳಕು ತೋರ್ಪುವುದು. ಓಂ ಶ್ರೀ ಗುರು ಸಿದ್ಧ ನಿಂದು ನೋಡಲು ಬಯಲಿಗೆ ಬಯಲದು. ನೋಡ್ರಿ, ಇದ್ರಲ್ಲಿ ಏನ್ ಸಿಗುತ್ತೆ ಅಂತ ಕೇಳಿದ್ರ ಅದ್ಭುತವಾದ ಕಲ್ಪನೆ ಇದು. ಇಂಥ ಅದ್ಭುತವಾದ ಕಲ್ಪನೆಗೆ ಇದು ಏನಾಗುತ್ತೆ ಅಂದ್ರ ಕೊನೆಯ ಅವಸ್ಥೆ ಇದು. ಲಿಂಗಾಂಗ ಸಾಮರಸ್ಯ ಅಂತ ಹೇಳಿ ನಮ್ಮಲ್ಲಿ ಹೇಳ್ತಾರ. ಆ ಲಿಂಗಾಂಗ ಸಾಮರಸ್ಯ ಅಂತ ಕೇಳಿದ್ರೆ ತಾನು ಬೇರೆ ಇಲ್ಲ, ಆ ಭಗವಂತ ಬೇರೆ ಇಲ್ಲ ಅಂತ. ತಾನು ತಾನಾಗಿ ಉತ್ತಂಗಕ್ಕೆ ಹೋಗೋದು. ತಾನು ಬೇರೆ ಇಲ್ಲ, ತಾನು ತಾನಾಗಿ ಅಂತ ಉನ್ನತವಾದ ಉತ್ತಂಗದ ಶಿಖರಕ್ಕೆ ಹೋಗಿ ಒಂದು ಜ್ಞಾನದ ತುಟ್ಟತರಿಗೆ ಹೋಗಿ ಅದುವೇ ತಾನಾಗುವುದು. ತಾನು ತನ್ನ ತೇಜಸ್ಸನ್ನು ಅಂದ್ರೆ ತನ್ನಲ್ಲಿರುವಂತ ತಾನು ತನ್ನ ತೇಜಸ್ಸನ್ನು ಊರ್ಧ್ವ ಮುಖಕ್ಕೆ ಅಂದ್ರೆ ಮೇಲ್ಮಟ್ಟಕ್ಕೆ ಅಲ್ಲಿ ಏರಿಸಿ ಆ ತೇಜಸ್ಸನ್ನು, ಆ ತೇಜಸ್ಸಿನ ಮೂಲಕವಾಗಿ ಆಜ್ಞಾ ಚಕ್ರದಿಂದ ಬ್ರಹ್ಮ ಚಕ್ರ, ಶಿಖಾ ಚಕ್ರ, ಕೊನೆಗೆ ಪಶ್ಚಿಮ ಚಕ್ರದವರೆಗೆ ನೋಡ್ರಿ ಅಲ್ಲಿ ವ್ಯಾಪಿಸಿದ ಮೇಲೆ ಅಲ್ಲಿ ಏನಾಗ್ತೈತಂತ ಕೇಳಿದಾಗ, ಓಹೋ ನೋಡ್ರಿ ಅದ ಪರಿಣಾಮ ಏನಾಗ್ತೈತಂತ ಇಲ್ಲಿ ತುಂಬಾ ಒಂದು ಏಕಾಗ್ರತೆಯಿಂದ ಕೇಳಿ. ಇಲ್ಲಿ ಮತ್ತೆ ನನಗೆ ಹೇಳಿಕೆ ಒಂಥರ ಏನೋ ಒಂಥರ ಇದಾಗ್ತಾ ಇದ್ರು, ರೋಮಾಂಚನ ಆಗ್ತಾ ಇದೆ. ಅದರ ಪರಿಣಾಮ ಏನಾಗ್ತೈತೆ ಅಂತ ಕೇಳ್ರಲ್ಲಿ, ಅಲ್ಲಿ ಅಮೃತದ ಸ್ವರೂಪವಾಗಿ ಆ ಅಮೃತದ ಸ್ವರೂಪ ಅಲ್ಲೇ ಇರುವುದಿಲ್ಲ ನೋಡ್ರಿ. ಬರೀ ಅದುವೇ ಅಲ್ಲ, ಅದರ ಮತ್ತೆ ಮೇಲ್ಮಟ್ಟಕ್ಕೆ ಹೋಗ್ತಾ ಇರೋದು. ಆ ಅಮೃತದ ಸ್ವರೂಪದಲ್ಲಿ ಮಿಂದು ಮತ್ತೆ ಅಲ್ಲೇ ನಿಲ್ಲದೆ ಅದರ ಮುಂದೆ ಸಾಗಿ ಅಲ್ಲಿ ಏನಾಗ್ತದೆ ಅಂದ್ರ ಅಲ್ಲಿ 5 ಮಾರ್ಗವನ್ನು ಕೊಡ್ಬೇಕಲ್ಲಿ ನೋಡ್ರಿ. ಅದು ತಾನಾಗಿ ಅಷ್ಟಲ್ಲ, ತನ್ನ ತೇಜಸ್ಸಿನ ಜೊತೆ ಊರ್ಧ್ವ ಮುಖಕ್ಕೆ ಹೋಗೋದಷ್ಟಲ್ಲ, ಅದಕ್ಕಿಂತ ಮುಂದೆ ಸಾಗಿ ಯಾರು ಒಂದು ಯೋಗಿಗಳು 5 ಮಾರ್ಗವನ್ನು ಹುಡುಕಿಕೊಂಡು ಮುಂದೆ ಸಾಗಿದಾಗ ನಿಮ್ಗೆಲ್ಲ ಗೊತ್ತಿರಬಹುದು, ಅದು ಪರುಷಮಣಿ ಅಂತ ಹೇಳ್ತಾರಲ್ವೇ. ಪರುಷಮಣಿ ಅಂದ್ರೆ ಏನು? ಆ ಪರುಷಮಣಿಗಳು ಯಾವುವು? ಎಲ್ಲಾ ಯೋಗಿಗಳಿಗೆ, ಎಲ್ಲಾ ಜ್ಞಾನಿಗಳದ್ದು ಗೊತ್ತುಂಟು. ಅಂದ್ರೆ ಏನು? ಹಸ್ತ ಪರುಷ, ದೃಷ್ಟಿ ಪರುಷ, ಪಾದ ಪರುಷ, ಆಮೇಲೆ ವಾಕ್ ಪರುಷ, ಭಾವ ಪರುಷ, ಈ ರೀತಿ 5 ಪರುಷಗಳುಂಟು. 5 ಪರುಷಗಳಲ್ಲಿ ಎಂಥ ಶಕ್ತಿ, ಎಂಥ ಅನುಭವ ಸ್ಥಿತಿ ಇರ್ತದ ಗೊತ್ತಾ? ಸಾಕ್ಷಾತ್ ಶಿವಯೋಗಿಗಳು ಈ ಪತ್ರಿಜಂತರಿಗೆ ಮಾತ್ರ ಅಷ್ಟಲ್ಲ, ಅದು ಎಂತೆಂಥ ಬುದ್ಧ, ಬಸವ ಎಲ್ಲರಿಗೂ ಆತರ ಅನುಭವ ಉಂಟಾಗ್ತದ. ಅಂದ್ರೆ ಏನು? ಪರುಷ ಅಂದ್ರೆ ಏನು? ಒಂದು ಸಹಜವಾದ ಒಂದು ಕಬ್ಬಿಣಕ್ಕೆ ಒಂದು ಬಂಗಾರದ ಆಗ್ಲಿಕ್ಕೆ ಸಾಧ್ಯದ ಪರುಷಮಣಿ ಅಂತ ಹೇಳ್ತಾರ. ಅದೇ ಪ್ರಕಾರ ಮಹಾತ್ಮರು ಸಹಿತ ಒಂದು ಕಣ್ಣಿನಿಂದ ನೋಡಿದ ತಕ್ಷಣ ಅವ್ರಲ್ಲಿ ದುರ್ಗುಣ ಹೋಗಿಸಿಂದ ಎಂಥ ಒಂದು ಯೋಗಿ ಒಂಥ ಯಾವ ರೀತಿ ಒಂದು ಭಗವಂತನ ಸ್ವರೂಪವನ್ನೇ ಅಲ್ಲಿ ಕಾಣಬಹುದು ಪರುಷಮಯದಿಂದ. ಎಂತೆಂತ ಬರೀ ಲೌಕಿಕಗಳಷ್ಟೇ ಅಲ್ಲ,
ಒಂದು ಆಧ್ಯಾತ್ಮಿಕದ ಒಂದು ಯೋಗಿಯನ್ನ ಆಗುವಂತ ಒಂದು ಸ್ಥಿತಿ ಅಲ್ಲಿ ಬರ್ತದೆ. ಆಮೇಲೆ ಬರೇ ನೆನೆಸ್ಕೊಂಡ್ರೆ ಸಾಕು, ನೆನೆಸಿದರೂ ಸಹಿತ ಅಲ್ಲಿ ಏನಾಗುತ್ತೆ, ಅಲ್ಲಿ ಅವರಲ್ಲಿ ಇರುವಂತ ದುರ್ಗುಣ ದುಷ್ಟ ಚಟಗಳಷ್ಟೇ ಅಲ್ಲ, ಒಂದು ಅನುಭವಕ್ಕೆ ಮೀರಿದಂತ ಅನುಭವ ಅಲ್ಲಿ ಉಂಟಾಗುತ್ತೆ ಅಂತ ಇಲ್ಲಿ ಹೇಳ್ಬಹುದು. ಅದೇ ಪ್ರಕಾರ ಭಾವನೆಗೆ ಮೀರಿದ್ದು ಭಾವನೆಗೆ ಮೀರಿದ್ದು ಈ ರೀತಿ ಆಗ್ತದೆ. ಹಾಗಾಗಿ ಸಾಕ್ಷಾತ್ ಶಿವಯೋಗಿಗಳು ಸಹಿತ ಇಂಥ ಸ್ಥಿತಿಯನ್ನ ಯೋಗಿತ್ವನ್ನ ಸಾಧನೆ ಮಾಡಿ ಆ ಪ್ರತಿಪಾದನೆಯನ್ನ ಒಂದ್ ಮಾಡೋದಂದ್ರ ಮೂಲ ಉದ್ದೇಶನ ಅವ್ರದ್ದು ಈ ರೀತಿ ಇರ್ತದ. ಈ ರೀತಿ ಇಂದ್ರ ದಿಕ್ಕಿನೊಳಗಿದ್ದ ಸೂರ್ಯ ಚಂದ್ರ ಗುಪ್ತದ ಮುಳುಗೆ ಚಂದದ ಬೆಳಕು, ಇಂತ ಸುಂದರವಾದ ಚಂದದ ಬೆಳಕು ತೋರ್ತದಲ್ಲಿ ಅದನ್ನು ಹೋಗಿಸಿಂದ ಬಯಲದು ನೋಡ್ರಿ. ಸೂರ್ಯನ ತೇಜಸ್ಸು ಎಷ್ಟು ಪ್ರಖರವಾಗಿರುವುದು, ಅದೇ ತೇಜಸ್ಸು ಆಜ್ಞಾ ಚಕ್ರದಲ್ಲಿದ್ದಾಗ ಆ ತೇಜಸ್ಸು ಪ್ರಖರವಾಗಿರ್ತದೆ. ಆದರೆ ಬಹುತೇಕ ಆ ಹಲವಾರು ನಮ್ಮ ಸೊನ್ನಲಿಗೆ ಸಿದ್ದರಾಮೇಶ್ವರ ಹಿಡ್ಕೊಂಡು ಆಜ್ಞಾ ಚಕ್ರವನ್ನ ಹನಿಗಣ್ಣಿನಿಂದ ಎಷ್ಟೋ ಒಂದು ಭಸ್ಮವನ್ನು ಮಾಡುವಂತ ಶಕ್ತಿ ಅಲ್ಲಿ ಅವರು ಪಡೆದಿದ್ದರು ಅಂತ ಹೇಳಲಿಕ್ಕೆ ಇಲ್ಲಿ ಇಷ್ಟ ಪಡ್ತೀನಿ. ಆಮೇಲೆ ಇನ್ನೂ ಸ್ವಲ್ಪ ಅದರಿ, ಇನ್ನೊಂದು 5-10 ನಿಮಿಷ ಒಂದ್ ಸ್ವಲ್ಪ ಆಮೇಲೆ ನಾ ಜಾಯಿನ್ ಆಗ್ತೇನ್ರಿ, ನೀವು ಚರ್ಚೆ ಮಾಡ್ಕೊಡ್ರಿ ಏನಾದ್ರು ಮೇಡಮ್. ಈಗ ಅಮ್ಮ ಸಾವಿತ್ರಮ್ಮನವ್ರು ತಗೊಂಡು ಅವ್ರದೊಂದು ತತ್ವ ದರ್ಶನದೊಳಗೆ ತಗೊಂಡ್ರೊಬ್ರು ಯೋಗಿಗಳದ್ದು ಹಾಡದೊಳಗೆ ತಗೊಂಡು ಅದ್ರೊಳನ್ನ ವಿಮರ್ಶೆ ಮಾಡ್ಕೊಂತ ಸ್ವ ವಿಮರ್ಶೆ ಮಾಡ್ಕೋತ ವಿವರಣೆ ಮಾಡ್ಕೊತ ಹೋದ್ರು. ಅದು ಯಾವ ಸ್ಥಳದಲ್ಲಿ ಅಂದ್ರೆ ನಮ್ಮ ವೀರೇಶ್ವರ ಧರ್ಮದಲ್ಲಿ ಅವ್ರ 6 ಸ್ಥಳಗಳು ಅಂತ ಬರ್ತಾವ. 6 ಸ್ಥಳಗಳೊಳಗ ಫಸ್ಟ್ನೇದ್ದು ಭಕ್ತ ಸ್ಥಳ, ಮಹೇಶ್ವರ ಸ್ಥಳ ಹಿಂಗ್ ಬರ್ತಾವ. ಆ ಪ್ರಾಣಲಿಂಗಿ ಸ್ಥಳ, ಈ ತರ 6 ಸ್ಥಳಗಳು ಬರ್ತಾವ. ಪ್ರಾಣಲಿಂಗಿ ಸ್ಥಳದಲ್ಲಿ ಬರುವಂತದ್ದನ್ನ ಅವರು ಹೇಳಕತ್ತಿದ್ರು ನನ್ಗನ್ಸಿದ ಮಟ್ಟಿಗೆ. ಅದರ ಮುಂದಿನ ಭಾಗನೇ ಅವರು ಬಂದ್ ಹೇಳ್ತಾರ. ಆದ್ರೆ ನಾನೇನ್ ಮಾಡ್ತೀನಿ, ಪ್ರಾಣಲಿಂಗಿ ಸ್ಥಳದಲ್ಲಿ ಬರುವಂತ ಅಲ್ಲಂ ಪ್ರಭುದೇವರ ಒಂದು ವಚನ ಅದ, ಕದಳಿಯ ಬನದಂತೆ ತಗೊಂಡ್ರಲ್ಲ ಅವರು, ಕದಳಿ ಹೊರಗಡೆ ಇಲ್ಲ, ಶ್ರೀಶೈಲ ಹೊರಗಡೆ ಇಲ್ಲ, ಒಳಗಡೆ ಅದ ಅಂತ ಹೇಳಿದ್ರು. ಅದೇ ತರ ಅಲ್ಲಂ ಪ್ರಭುಗಳು ಕದಳಿ ಅನ್ನುವುದು ನಮ್ಮ ಒಳಗಡೆ ಅದ ಅಂತ ಹೇಳ್ಯಾರ ಒಂದು ವಚನ. ಆ ವಚನ ತಗೋಬೋದಾ ಮ್ಯಾಮ್ ಅವ್ರು ಬರುವವರೆಗೂ? ಗೀತಾ ಮೇಡಮ್ ಹೋದ್ರೇನ್ರಿ? ಕೇಳಿಸ್ತದಾರೆ ನಾ ಹೇಳುದು? ಎಸ್, ಓಕೆ ಮ್ಯಾಮ್. ಅದು ಅವ್ರು ಬರುವ ಇನ್ನು ಒಂದ್ ಅಲ್ಲಂ ಪ್ರಭುಗಳು ವಚನ ತೋರಿ. ಕದಳಿಯ ಬನ ಹೊಕ್ಕು ಹೊಲಬ ತಿಳಿಯದನಕ್ಕ, ಬಯಲ ಗಾಳಿಯ ಹಿಡಿದು ಗಟ್ಟಿ ಮಾಡದನಕ್ಕ, ಬರುದೇ ಬಹುದೇ ಶಿವಜ್ಞಾನ. ಷಡ್ ವರ್ಗದಳಿಯದನಕ್ಕ ಬರುದೇ ಬಹುದೇ, ಅಷ್ಟ ಮೊದಲ ಅಳಿಯದನಕ್ಕ, ಮದ ಮತ್ಸರ್ವ ಮಾಡಲಿಲ್ಲ, ಹೊದಕುಳಿಗೊಳಿಯಲಿಲ್ಲ, ಗುಹೇಶ್ವರ ಲಿಂಗ ಕಲ್ಪಿತದೊಳಗಿಲ್ಲ. ನಾವ್ ಕಲ್ಪನೆದೊಳಗಿಲ್ಲ ಹೇಳಿದ್ರಲ್ಲ ಮೇಡಮ್ ಅವ್ರೀಗ. ಯಾವ ಅರಿಷಡ್ಗರುಗಳು ಯಾವ ನಮ್ಮನ್ನ ದಾರಿ ತಪ್ಪಿಸ್ತಾವ, ಯಾವ ಅವ್ರು ನಮ್ಮನ್ನ ದಾರಿ ತಪ್ಪಿಸ್ತಾವ, ನಮ್ಮ ಮನ್ಸನ್ ಹೆಂಗ್ ಕುಲುಷಿತಗೊಳಿಸ್ತಾವ, ಅದನ್ನ ನಾವ್ ಹೆಂಗ್ ಹೊರಗ್ ಹಾಕ್ಬೇಕು ಅಂತ ಸಾವಿತ್ರಮ್ಮ ಬಹಳ ಚಂದ ತಿಳಿಸ್ಕೊಡ್ತಿದ್ರು. ಅದು ಕದಳಿ ಬನ ಅಂತಂದ್ರೆ ಎಲ್ಲಿ ಹೊರಗಿಲ್ಲ ಅಂತ ಹೇಳ್ತಾರೆ. ಯಾವ್ದು ಕದಳಿ ಬನ ಹೊಕ್ಕು ಹೊಲಬ ತಿಳಿಯದನಕ್ಕ, ಆ ಕದಳಿ ಬಂದಾಕದಿದ್ ನೀನು ಅದ್ರೊಳಗಿಂದ ಎಲ್ಲಿ ತಿಳ್ಕೊಬೇಕು, ನೀನು ತಿಳ್ಕೊಳ್ಳಿಲ್ಲ ಅಂದ್ರೆ ಹೆಂಗ ಅಂತ ಕೇಳ್ತಾರೆ. ಜೀವಾತ್ಮನ ಸುತ್ತಮುತ್ತ ಹರಿವಿದ ಮೋಹ ಮಾಯೆಗಳಿಂದ ಕೂಡಿದ ಸಂಸಾರವನ್ನು ಈ ಕದಳಿ ಅಂತ ನಿರ್ದೇಶನ ಮಾಡ್ತದ. ಅಂದ್ರೆ ಜೀವಾತ್ಮ ಯಾವಾಗ ಈ ನಮ್ಮ ಸುತ್ತಮುತ್ತ ಇರ್ತದಲ್ಲ, ಮಕ್ಕಳು ಹೇಳಿದ್ರಲ್ಲ ಮೇಡಮ್ ಅವರು, ಮಗು ಆಗ್ಲಿ ಗಂಡಾಗ್ಲಿ ಮೊಮ್ಮಕ್ಕಳಾಗ್ಲಿ ಸೊಸೆಂದ್ರಲ್ಲಿ ಏನ್ ನಮ್ ಸುತ್ತಮುತ್ತ ಇರುವಂತ ಮಾಯಗಳನ್ನ ಕೂಡಿದ ಸಂಸಾರವನ್ನು ಕದಳಿ ಅಂತ ಹೇಳಿ ನಿರ್ದೇಶನ ಮಾಡ್ತಾರ. ಈ ದೇಹದಾರಿಯಾದ ಜೀವ ಈ ಸಂಸಾರ ಎಂಬ ದಟ್ಟ ಕಾಡಿನಲ್ಲಿ ಪ್ರವೇಶ ಮಾಡ್ತಾನ. ಇದೇನ್ ಮಾಡ್ತಾರ, ದೇಹ ತಗೊಂಬಂದು ಜೀವ ಈ ದಟ್ಟ ಕಾಡಿನೊಳಗ ಪ್ರವೇಶ ಮಾಡ್ತದೆ. ಯಾವಾಗ ದಟ್ಟ ಕಾಡು ಎಲ್ಲಿ ಹೊರಗಡೆ ಇಲ್ರಿ, ನಮ್ಮೊಳಗಡೆನೆ. ಈ ಕಾಡಿನಿಂದ ಹೊರಗೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಹೊಲವನ್ನು ಅರಿಬೇಕು, ಇಲ್ಲಿ ಏನದಂತ ತಿಳ್ಕೊಬೇಕು. ಇದು ಹೊರಗ್ ಬರ್ಬೇಕಾದ್ರ ಸುಮ್ನೆ ಇದು ಹೊರಗ್ ಬರಕ್ ಆಗಂಗಿಲ್ಲ. ಒಂದ್ಸಲ ಕಾಡಿನ ಹೊಕ್ಕುತ್ತು ಅಂತಂದ್ರ ದಾರಿ ಗೊತ್ತಾಗ್ಬೇಕಾದ್ರ ತಿಳ್ಕೊಬೇಕು. ಯಾವ ಹೆಜ್ಜೆ ಎಲ್ಲಿ ಮುಡ್ಯಾವ, ಏನ್ ಬರ್ತದ ಏನಿಲ್ಲ, ಹುಲಿ ಹೆಜ್ಜೆ ಗುರುತಿಸಿ ಇಲ್ಲಿ ಹುಲಿನೇ ಹೋಗ್ತದ, ಇದು ಯಾವ ಗವಿ, ಅದನ್ನೆಲ್ಲ ತಿಳ್ಕೊಬೇಕು ನಾವು. ಅಂದ್ರ ಕಾಡಿನಿಂದ ಹೊರಗ್ ಬರಕ್ ದಾರಿ ಹುಡ್ಕಾಕ್ ಬರ್ತದ ಅಂತ ಹೇಳ್ತಾರೆ. ಬಲ್ಲವರ ಸಂಘದಿಂದ ಶಿವಪಥವ ತಿಳಿಯಬೇಕು. ಈ ತರ ಸತ್ಸಂಗ ಏನ್ ಮಾಡ್ತೀವಿಲ್ಲ, ಬಲ್ಲವರ ಸಂಘದಿಂದ ಅಂದ್ರ ಸತ್ಸಂಗ, ಸದ್ವಿಚಾರ ಇವೆಲ್ಲವನ್ನೂ ತಿಳ್ಕೊಂತ ಹೋದಂಗ ಅವಾಗ ಶಿವಪಥವನ್ನು ತಿಳ್ಕೊಂಡಿವಿ ಅಂದ್ರೆ ಈ ಕಾಡಿನಿಂದ ಹೊರಗೆ ಬರಕ್ ಆಗ್ತದ, ಈ ಕದಳಿದು ಸಂಸಾರದಿಂದ ಅಂತ ಹೇಳ್ತಾರೆ. ಇನ್ನು ಬಯಲಗಾಳಿ ಹಿಡಿದು ಗಟ್ಟಿ ಮಾಡಿದ ನಕ್ಕ. ಯಾವದಿದು ಬಯಲಗಾಳಿ? ಬಯಲಗಾಳಿ ಅಂದ್ರೆ ಏನು? ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾದ ಚಲನಶೀಲ ಪ್ರಾಣ. ಯಾವದಿದು ಬಯಲಗಾಳಿ ಅಂದ್ರೆ ನಮ್ಮ ಒಳಗ್ ಹೋಗುದು ಬರೋದು ಹೇಳ್ತೀವಲ್ಲ, ಉಸಿರು ಒಳಗ್ ತಗೊಳುದು ಹೊರಗ್ ಬಿಡುದು, ಅದ್ರ ಮ್ಯಾಲ ಧ್ಯಾನ ಕೊಡ್ರಿ ಅಂತೇಳಿ. ಕಣ್ಣಿಗೆ ಕಾಣಿಸ್ತದ ಇದು?
ಕಾಣಿಸಂಗಿಲ್ರಿ. ಚಲನಶೀಲ ಪ್ರಾಣ ಎಷ್ಟು ಸೂಕ್ಷ್ಮದ ಇದು. ಇದನ್ನ ಗಟ್ಟಿ ಮಾಡೋದನಕ್ಕ ಇದ್ರ ಮ್ಯಾಗಿನ ಗಮನ ಕೊಡದೆ ಹೋದಾಗ ಗಮನ ಕೊಡಬೇಕು ಅಂತ ಹೇಳ್ತಾರ. ಈ ಪ್ರಾಣಗತಿಯನ್ನು ಆಯಾಮ ಸಾಧನೆಯಿಂದ ಸ್ತಂಭಿಸಬೇಕು. ಆ ಪ್ರಾಣ ಸ್ತಂಭನದೊಂದಿಗೆ ಮನಸ್ಸು ಸ್ಥಿರಗೊಳ್ಳಬೇಕು. ಈಗ ನಾವೇನ್ ಮಾಡ್ತೀವಿ ಧ್ಯಾನ ಅದೇ ಮಾಡ್ತೀವಿಲ್ರಿ, ಅದನ್ನ ಹೇಳ್ಯಾರಲ್ಲ ಪ್ರಭುಗಳು. ಅಂದ್ರ ಸ್ತಂಭ, ಮನಸ್ಸು ಸ್ತಂಭನ ಆಗ್ಬೇಕು. ಅಲ್ಲಿಗೆ ನಿಲ್ಲಿಸ್ಬೇಕು ಮನಸ್ಸನ್ನ. ನಾವ್ ನಿಲ್ಲಿಸ್ತೀವಿ ಇಲ್ಲ, ಉಸಿರು ಒಳಗ್ ಹೋಗುವುದನ್ನು ಹೊರಗ್ ಬರುವುದನ್ನು ನೋಡ್ಕೋವಂತ ಮನಸ್ಸನ್ನ ಹೊರಗ್ ಬಿಡ್ಲಾರ್ದಂಗ ಅಡ್ಡಾಡ್ಲಾರ್ದಂಗ ಏನ್ ಮಾಡ್ತೀವಿ, ಅಲ್ಲಿಗೆ ಸ್ತಂಭನ ಮಾಡ್ತೀವಿ. ಅದನ್ನ ಮಾಡಬೇಕು ಅಂತ ಹೇಳ್ತಾರೆ. ಗಟ್ಟಿಗೊಳಿಸ್ಬೇಕು ಅದನ್ನ. ಆಮೇಲೆ ಷಡ್ ವರ್ಗದಳಿಯದನಕ್ಕ ಅಷ್ಟ ಮದವನಳಿಯದನಕ್ಕ ಯಾವ ಇವು ಹೇಳಿದ್ರಲ್ಲ ಮೇಡಮ್ ಅವ್ರಿಗೆ ಎಲ್ಲರ ತಾ ಕೇಳಿರ್ಬೇಕು. ಅಷ್ಟ ಮದಗಳು ಯಾವು, ಇವ್ ಷಡ್ ವರ್ಗಗಳು ಯಾವು, ಅಳಿಯದನಕ್ಕ ಅಂದ್ರೆ ಇವನ್ನ ಅಳಿಬೇಕು ನೀನು. ಅಷ್ಟ ಮದಗಳ್ಯಾವು, ಇವು ಯಾವು, ಇವೆಲ್ಲ ಹೊರಗೆ ಹಾಕ್ಬೇಕು ನೀನು. ಯಾವುವು? ಸಂಸಾರಿಕ ದುಃಖಕ್ಕೂ ಬಂಧನಕ್ಕೂ ಕಾರಣವಾದ 6 ಭ್ರಮೆಗಳು, 8 ಮದಗಳನ್ನು ಅಳಿಯಬೇಕು. ಈಗಾಗ್ಲೇ ಇನ್ನೇಗ 15ನೇ ವಿವರಣೆ ಹೇಳಿದ್ರು. ಯಾವ ಅಂದ್ರೆ ಅಳಿಯಬೇಕು. ಆ ಭ್ರಮೆ ಮತ್ತು ಮದಗಳ ವಿವರ ಯಾವುವು ಅನ್ನೋ ತಿಳ್ಕೊಬೇಕಂತಂದ್ರ ಷಡ್ ಭ್ರಮೆಗಳು ಯಾವುವು? ಜಾತಿ, ವರ್ಣ, ಆಶ್ರಮ, ಕುಲ, ಗೋತ್ರ, ನಾಮ ಭ್ರಮೆಗಳು. ಇವು ಬಂದಿದ್ವಿಲ್ ನಮ್ಗೆ. ಇಲ್ಲಿ ಬಂದ್ಮೇಲೆ ಯಾರು ನೀ ಯಾವ ಜಾತಿ ಅನ್ನಂಗಿಲ್ಲ, ಯಾವ ಕುಲ ಅನ್ನಂಗಿಲ್ಲ, ಯಾವ ನೀ ಕಪ್ಪು ಬೆಳುಪು, ನಿಮ್ ಮೇಲ್ವರ್ಗ ಕೆಳಗನ ಯಾವ್ದು ವಿಷಯಗಳನ್ನ ತೆಗಿಯಂಗಿಲ್ಲ. ಇವೇನ್ ಮಾಡ್ತೀವಿ, ಮೊದಲ ಒಂದು ದೇಹ ಭಾವದಾಗ ಇದ್ದಾಗ ಅದನ್ನ ಬಹಳನ್ನ ಇದ್ ಮಾಡ್ಕೊಂತಿರ್ತೀವಿ. ಒಂದು ಮದುವೆ ಆಗ್ಲಿ, ಇಲ್ಲಿ ಎಲ್ಲೇ ಹೋದ್ರಲ್ಲಿ ಬಂದ್ರಲ್ಲಿ ಅವು ಮದಗಳಂತಾನೆ ವರ್ಣನೆ ಮಾಡ್ತಾರ ಅವರು. ಅಷ್ಟ ಮದಗಳು. ಇನ್ನ ಷಡ್ವರ್ಗ ಸಂಸಾರಿಕ ಷಡ್ ಭ್ರಮೆಗಳು ಇವು ಆಯ್ತು. ಇನ್ನು ಅಷ್ಟಮದಗಳು ಯಾವುವು? ಬಹಿರಂಗದ ಅಷ್ಟಮದಗಳು ಯಾವುವು, ಅಂತರಂಗದ ಅಷ್ಟಮದಗಳು ಯಾವುವು ಅಂತ ಹೇಳ್ತಾರೆ. ಬಹಿರಂಗದ ಅಷ್ಟಮದಗಳು ಯಾವ್ಯಾವ? ಕುಲ, ಛಲ, ಧನ, ರೂಪ, ಯೌವನ, ವಿದ್ಯೆ, ರಾಜ್ಯ. ಅಂದ್ರೆ ನಮ್ಗೆ ಅವಕರ್ಲಿಂತ ಮದ ಬರ್ತದ, ಅದನ್ನ ನೀ ತೆಗೆದು ಹಾಕ್ಬೇಕು. ಒಂದನ ಸುಂದರ ಇದ್ದೀನಿ ಅಂದ್ರ ಬಹಳ ಚಂದ ಇದೀನಿ ಅಂತ ಗರ್ವ ಪಡೋದಾಗ್ಲಿ, ಒಂದ್ ಬಹಳಷ್ಟು ದುಡ್ಡು ಇತ್ತಂದ್ರ ನಾ ಬಹಳ ಶ್ರೀಮಂತದನಿ ಅಂತ ಗರ್ವ ಪಡೋದಾಗ್ಲಿ, ಇವೆಲ್ಲ ಅಷ್ಟಮದಗಳು ಅಂತ ಹೇಳ್ತಾರೆ. ಕುಲ, ವಿದ್ಯೆ, ಘನತೆ, ರಾಜ್ಯ ಅಂದ್ರ ಈ ಸ್ಥಾನದಾಗ ಇದೀನಪ್ಪ ಅನ್ನೋ ದಿಮಾಕ್ ಅಂತೀವಲ್ಲ ನಾವು ಸರಳ ಭಾಷೆಯಲ್ಲಿ ಹೇಳ್ಬೇಕಂದ್ರ. ಗರ್ವ, ದಿಮಾಕ, ನಾಯನ್ ಭಾರಿ, ಅದನ್ನ ಆ ಮದಗಳನ್ನ ನೀನು ಅಳಿಬೇಕು ಅಂತ ಹೇಳ್ತಾರೆ. ಅಂತರಂಗದ ಅಷ್ಟಮದಗಳು ಯಾವುವು? ಅಂತರಂಗದ ಅಷ್ಟಮದಗಳು ಕೇಳ್ರಿ. ಸಂಸ್ಥಿತ, ತೃಣೀಕೃತ, ವರ್ತಿನಿ, ಕ್ರೋಧಿನಿ, ಮೋಹಿನಿ, ಅತಿಚಾರಿಣಿ. ಇವು ಅಂತರಂಗದ ಅಷ್ಟಮದಗಳು. ಇವು ಬಹಳ ಸೂಕ್ಷ್ಮಾತಿ ಸೂಕ್ಷ್ಮದರಿ. ಫಸ್ಟ್ ನೋಡೋಣ, ಸಂಸ್ಥಿತ ನೋಡೋಣ. ಶಿವಾಂಶಿಕನಾದ ಆತ್ಮನು ಶರೀರ ಸಂಬಂಧಿಯಾಗಿ ತನ್ನ ನಿಜವನ್ನು ಮರೆತು ಅನೇಕ ಜನ್ಮಾಂತರ ಗತಿಗಳಲ್ಲಿ ಬರುತ್ತಾನೆ. ಅಂದ್ರ ಇದು ಜನ್ಮ ಚಕ್ರ ಹೇಳ್ತೀವಲ್ಲ, ಚಕ್ರ ತಿರುಗುತ್ತದೆ ನಮ್ಮದು. ಪುನರಪಿ ಜನ್ಮ ಪುನರಪಿ ಮರಣ. ನಮ್ ಹೊಳ್ಳಿ ಜನ್ಮ ತಗೊಂಡ್ ಬರ್ತೀವಿ, ಅದು ಮೂಲ ಏನ್ ಮಾಡಿತೀವಿ, ಮರ್ತು ಬಿಡ್ತೀವಿ. ಬಂದ ತಕ್ಷಣ ಅದು ಮೂಲ ಮರಿತೀವಿ. ಎಷ್ಟೋ ಮಾಸ್ಟರ್ಸ್ ಹೇಳ್ತಾರ ನೋಡ್ರಿ, ಬರುವವರೆಗೂ ಅದೆಲ್ಲಾ ನಾನೇ ತಗೊಂಡ್ ಬಂದಿರ್ತೇನೆ, ಇಂಥವ್ರ ಮನ್ಯಾಗ ಇರ್ಬೇಕು, ನಾ ಇಂಥ ತಾಯಿ ಹೊಟ್ಯಾಗ ಹುಟ್ಟಬೇಕು, ಇವ್ರೇ ನನ್ ಗಂಡನ ಆಗ್ಬೇಕು, ಇವ್ರು ಇಂತಿಂತ ಕಷ್ಟ ಕೊಡ್ಬೇಕು, ನಾ ಅದನ್ನ ಫೇಸ್ ನೋಡಿ, ಇದೆಲ್ಲ ಮೊದ್ಲನೇ ಬ್ಲೂ ಪ್ರಿಂಟು ರೆಡಿ ಆಗಿರ್ತದ ಮೇಲೆ. ಇಲ್ಲಿ ಭೂಮಿ ಬಂದ ತಕ್ಷಣ ನಾವೆಲ್ಲ ಏನ್ ಮಾಡ್ತೀವಿ, ಅದನ್ನ ಮರ್ತು ಬಿಡ್ತೀವಿ. ಅದನ್ನ ಮರ್ತ್ ಏನ್ ಮಾಡ್ತೀವಿ, ಮುಂದೆ ಮತ್ತೆ ಯಥಾ ರೀತಿ ಪುನರಪಿ ಪೂರ್ಣ ಅದು ಅರಿವಿಗೆ ಬರುದಿಲ್ಲ ಅಂತಂದಾಗ ಅದು ಮತ್ತೆ ಹೋಗುದೇ ಜನ್ಮಕ್ಕ ಅಂತ ಹೇಳ್ತಾರೆ. ಯಾವುದು? ನಿಜವನ್ನು ಮರೆತು ಅಂದ್ರೆ ನನ್ನದು ನಿಜ ಮರ್ತು ಬಿಡ್ತೀವಿ, ಜನ್ಮಾಂತರ ಗತಿಯಲ್ಲಿ ಬರುತ್ತಾನೆ. ಆ ಆತ್ಮನು ಅಂತರಂಗದಲ್ಲಿ ದೋಹೋಹಂ ಎಂಬ ಮೂಲಾಹಂಕಾರ ಲೇಸಾಗಿ ಇರುವಂತಹುದೇ ಸಂಸ್ಥಿತ ಎಂಬ ಮದವು. ಅಂದ್ರ ತನ್ನ ನಿಜ ರೂಪ ಮರೆತು ಆ ಕುರಿ ಮಂದಿ ಒಳಗ ಹುಲಿ ಮರಿ ಹೋಗಿ ಸಿಕ್ಕೊಂಡ ಕತೆ ಕೇಳಿರ್ಬೇಕಲ್ಲ ನೀವು. ಕುರಿ ಮಂದಿ ಒಳಗ ಒಂದು ಹುಲಿ ಮರಿ ಸಿಕ್ಕೊಂಡಿರ್ತ, ಕುರಿ ಕಾಯಿ ಹುಡುಗ, ಅದು ತಾಯಿ ಸತ್ತು ಹೋಗಿರುತ್ತೆ ಹುಲಿ ತಾಯಿ. ಅವ ತನ್ನ ಕುರಿ ಮರಿ ಒಳಗ ಸಾಕಿರ್ತಾನ ಅದು ಹುಲಿ ಮರಿನ. ಅದೇನ್ ಮಾಡ್ತದ, ತನ್ನ ನಿಜ ಸ್ವರೂಪನ ಮರ್ತು ಬಿಟ್ಟಿರ್ತದ, ತಾನು ಕುರಿ ಅಂತ ತಿಳ್ಕೊಂಡ್ಬಿಟ್ಟಿರ್ತದ. ಒಂದ್ ದಿವ್ಸ ಆ ಒಂದು ಕುರಿ ಮಂದಿಗೆ ಹುಲಿ ಬರ್ತದ. ಬಂದ್ ನೋಡಿ, ನೀನು ಹುಲಿ ಮರಿಯಾಗಿ ಕುರಿ ಮಂದಿ ಒಳಗದಿಯಲ್ಲ ನೀನು ಅಂತ ಕೇಳ್ತದ. ಇಲ್ಲ, ನಾ ಕುರಿನೇ ಅಂತದ. ಬಾ ನೀನ್ ತೋರಿಸ್ತೀನಿ ನಿಜ ರೂಪ ಅಂತ ಹೇಳಿ ಒಂದು ಬಾವಿ ಹತ್ರಕ್ಕ ಒಂದು ಅಥವಾ ಕೆರೆ ಹತ್ರ ಕರ್ಕೊಂಡ್ ಹೋಗಿ ಅದಕ್ಕೆ ಎಣಿಕೆ ನೋಡು ಅಂತಂದಾಗ ತನ್ನ ನಿಜ ರೂಪ ಗೊತ್ತಾಗ್ತದ. ಆ ತರ ನಿಜ ರೂಪ ತಿಳಿಸ್ಲಕ್ಕ ಎಲ್ಲ ಪ್ರತಿಯೊಬ್ಬರಿಗೂ ಒಬ್ಬ ಗುರು ಬೇಕು. ನಮ್ ನಿಜ ಸ್ವರೂಪ ಗೊತ್ತಾದಿಂದ ಅದು ಸಾಧನೆ ಮೂಲಕ ತನ್ನನ್ ತಾನ್ ತಿಳಿಬೇಕು ಅಂತ. ಅಂದ್ರೆ ತನ್ನ ನಿಜ ಸ್ವರೂಪನ ಮರ್ತು ಬಿಟ್ಟಿರ್ತದ ಮನುಷ್ಯ. ಅದಕ್ಕೆ ಅಂತಾರೆ ಸಂಸ್ಥಿತ ಎಂಬ ಮದವು ಅಂತ ಹೇಳ್ತಾರೆ. ಇನ್ನ ತೃಣೀಕೃತ ಅಂದ್ರೆ ಯಾವುದು? ಮೂಲಹಂಕಾರದಿಂದ ಎಂತವರನ್ನಾದರೂ ಹುಲ್ಲು ಕಟ್ಟಿಗೆ ಸಮಾನ ಮಾಡಿ ತಿರಸ್ಕರಿಸಿ ನುಡಿಯುವಂತದ್ದೇ ತೃಣೀಕೃತ ಎಂಬ ಮದವು. ಇವರು ಮಾತು ಸರಳವಾಗಿ ಒಂದು ನಾಲೆಜ್ ಇಲ್ಲವ್ರು ಅಂತೀವಲ್ಲ, ಒಂದು ಸಂಸ್ಕಾರ ಇಲ್ಲದವ್ರು ಎಂತೊಬ್ರನ್ನು ಹೇಳ್ರಿ, ಅವ್ರೇನ್ ಹೇಳ್ತಾರ ಬಿಡಪ್ಪ, ಅವ್ರೇನ್ ಮಾಡ್ತಾರ ಬಿಡು, ಅದೇ ಸರಿಯಾಗಿ ಹೇಳಿಲ್ಲ, ಈ ತರ ಮತ್ತೊಬ್ಬರನ್ನ ಹೇಯಾಳ್ಸೋದು. ಅಂದ್ರೆ ಎಷ್ಟೇ ಶಕ್ತಿವಂತರ ಇರ್ಲಿ, ಏನೇ ಇರ್ಲಿ, ಅವ್ರನ್ನ ಕೀಳಾಗಿ ಕಾಣುದು,
ನಾನೇ ಬಲ ಅನ್ನೋದು ಇದು ಯಾವ ಮದ ಅಂತಂದ್ರ ಇದು ನಮ್ಮೊಳಗಿರುವಂತ ಮದ, ಹೊರಗಿಂದಲ್ಲ. ಇದು ಒಳಗಡೆ ಇರುವಂತ ಮದ ಯಾವುದಂದ್ರ ತೃಣೀಕೃತ ಎಂಬ ಮದವು. ಅಂದ್ರೆ ನಾನೇ ಬಾರಿ ತಿರಸ್ಕಾರ ಮಾಡೋದು ಎಲ್ಲರಿಗೆ, ಇದು ತೃಣೀಕೃತ ಮದವು. ಇದು ಇನ್ನೊಂದು ವರ್ತಿನಿ ಎಂಬ ಮದ ಯಾವುದು? ಇದು ಒಳಗಿರುವಂತ ಬಾಹ್ಯವಲ್ಲ, ಇವು ಅಂತರಂಗದಲ್ಲಿರುವಂತ ಮದವು. ಪರಧನ, ಪರಸತಿ, ಪರದೈವ, ಪರನಿಂದೆ, ಪರಹಿಂಸೆ ಎಂಬ ಪಂಚಮಹಾಪಾತಕಗಳೊಡನೆ ಚರಿಸುವಂತವದೇ ವರ್ತಿನಿ ಎಂಬ ಮದವು. ಇದು ಎಂತದಂದ್ರೆ ಎಂತವನಿಗೇನೋ ಏನ್ ಮಾಡ್ತದ, ಒಂದು ಅಧಪತನ ತಳುತ್ತದ್ರಿ. ರಾವಣ ಎಂತ ಶಿವಭಕ್ತ, ಎಂತ ಸಾಧಕ, ಮಹಾನ್ ಸಾಧಕ, ಶಿವನನ್ನ ಧ್ಯಾನಕ್ಕೊಂದ್ ಸತ್ಕೊಂಡ್ ಶಿವನ ಸಾಕ್ಷಾತ್ಕಾರ ಮಾಡುವಂತವನ್, ಅವನ ಆತ್ಮಲಿಂಗ ತಂದ್ಕೊಂಡಂತವನ್. ಅವನಿಗೆ ಯಾಕೆ ಅವನ ಅಧೋಗತಿ ಬಂತು, ಯಾಕೆ ಅವನಿಗೆ ಅರ್ಹ ಆಯುಷ್ಯ ಆಯ್ತು ಅಂದ್ರ ಅವನ ಮದ, ಅವನ ಅಹಂಕಾರ. ನಾ ಬಹಳಷ್ಟು ತಿಳ್ಕೊಂಡಿನಿ, ನಾ ಬಹಳಷ್ಟು ಮುಂದದೀನಿ, ಎಲ್ಲರೂ ನನ್ ಕೈ ವಶ ಮಾಡ್ಕೊಂಡಿನಿ ಅನ್ನೋಂಥದ್ದು ಮದಾನೇ ಅವನ ಅಧಪತನಗಳಿತ್ತು. ಅಂದ್ರೆ ಎಷ್ಟೇ ಒಂದು ಬುದ್ಧಿವಂತನಾದ್ರು, ಎಷ್ಟೇ ಜ್ಞಾನದಿಂದ ಮೇಲೆ ವರ್ಗಕ್ಕೆ ಹೋದ್ರುನು, ಎಂತ ಮಹಾನ್ ಯೋಗಿ ಆದ್ರುನು ಅವನಲ್ಲಿ ಮದ ಹುಟ್ಟಿತು ಅಂದ್ರ ಕ್ಷಣ ಮಾತ್ರದಲ್ಲಿ ಅವನ್ ಏನಾಗ್ತಾನ, ನಾಶ ಹೊಂದುತ್ತಾನ. ಅದಕ್ಕೆ ಆ ಮದ ಇರಬಾರ್ದು ಅಂತಾರೆ. ಯಾವ್ಯಾವ ಇವು? ಪರಧನ, ಪರಸತಿ. ರಾವಣ ಯಾಕೆ ಹೋದ ಅಧಪತನಕ? ಪರಸತಿ ವ್ಯಾಮೋಹಕ್ಕೆ ಹೋದವ. ಪರದೈವ ನಿಂದನೆ, ಪರನಿಂದೆ. ಅವ್ರು ನಾವೊಂದ್ ದೇವ್ರ ಪೂಜೆ ಮಾಡ್ತೀವಿ ಸರಿ, ಮತ್ತೊಬ್ರು ಬೇರೆ ಯಾರು ದೇವ್ರ ಪೂಜೆ ಮಾಡ್ತಾರ ಸರಿ, ಇಲ್ಲ ನಂದೇ ಬಾರಿ ಆ ದೇವ್ರೇನು ಅಂತ ಮತ್ತೊಬ್ರಿಂದ ಪರನಿಂದೆ, ಮತ್ತೊಬ್ರ ನಿಂದೆ ಮಾಡುವುದಲ್ಲ ಅಂತ ಹೇಳ್ತಾರೆ. ಪರಹಿಂಸೆ, ಮತ್ತೊಬ್ರಿಗೆ ಹಿಂಸೆ ಕೊಡುವುದು ಎಂಬ ಪಂಚಮಹಾಪಾತಕಗಳು ಅಂತಾರ. ಇಂತಿಂತ ಅಲ್ಲಿವು ಪಂಚಮಹಾಪಾತಕಗಳು. ಅದಕ್ಕೇನಂತಾರ? ವರ್ತಿನಿ ಎನ್ನ ಮದವು ಅಂತ ಹೇಳ್ಸಿರೋದು. ಇನ್ನು ಕ್ರೋಧಿನಿ ಯಾವುದು? ಯಾರಾದರೂ ಸತ್ಪುರುಷರು ನಡವಳಿಕೆ ಹೇಳಿದರೆ ನೀನು ಮೇಲು ಬುದ್ಧಿ ಹೇಳುವಾತನೇ ಎಂದು ಅವರ ಮೇಲೆ ಕಟ್ಟು ಕೋಪವ ಮುಂದುಗೊಂಡಿರುವಂತವದೇ ಕ್ರೋಧಿನಿ ಎಂಬ ಮದವು. ಅದು ಎಂತದಂದ್ರೆ, ಇದು ಕ್ರೋಧಿನಿ ಅನ್ನಂಥದ್ದು ಒಬ್ಬನಿಗೆ, ಮನುಷ್ಯನಿಗೆ ಒಬ್ರು ಮಹಾನ್ ಗುರುನಾಯರು, ಒಬ್ರು ಸಾಧಕರಲ್ಲಿ ಬುದ್ಧಿ ಹೇಳ್ತಾರಿಂದ ಅಲ್ಲಪ್ಪ, ಇದು ಸಹಜಿಕವಾಗಿ ಯಾರಾದ್ರೂ ಮಾಂಸಾಹಾರ ಮಾಡ್ತೀನಿ, ಇದು ಮಾಡಬಾರ್ದು, ತಪ್ಪು ಅಂತ ಈ ಧ್ಯಾನ ಮಾರ್ಗದಲ್ಲಿ ಬಂದವ್ರು ಅವ್ರಿಗೆ ಹೇಳಿದ್ರು ಅಂತ ತಿಳ್ಕೊರಿ. ನೀ ಏನ್ ಹೇಳ್ತಿ, ನಿಂದೇನ್ ಬಾರಿ, ನೀವೇನ್ ಸಸ್ಯಾಹಾರ ಅಂದ್ರೆ ಕೊಲ್ಲುವುದಿಲ್ಲ, ಅವಕ್ಕೂ ಜೀವ ಇರಂಗಿಲ್ಲ, ಜೀವ ಇರ್ತದಲ್ಲ, ಈ ತರ ವಾದ ಮಾಡ್ತಾರಲ್ಲ ಅವ್ರು ಕೆಲವೊಬ್ರು. ಮಾಂಸಾಹಾರ ಮಾಡಬೇಡ್ರಿ, ಇದು ಸರಿಯಲ್ಲಪ್ಪ, ತಪ್ಪು ನಿಂದು ಅಂತ ಯಾವ ನಾ ಹೇಳ್ದಕ್ಕ ಒಬ್ಬ ಸಾಧಕ ಯಾರೇ ಅಲ್ಲಿ ಸಾಮಾನ್ಯವಾಗಿ ಹೇಳಿದ್ರು ಅಂತಂದ್ರ ಅವ ತಂದನ್ನೇ ಸಾಧಿಸ್ಕೊಳ್ಳೋದು, ತನ್ನ ತಪ್ಪಂತ ತಿದ್ದುಕೊಳ್ಳೋದು ಒತ್ತಟ್ಟಿಗೆ ಇರ್ಲಿ ಅಂದವ್ರಿಗೇನೆ ಹೀಯಾಳಿಸೋದು. ಇದು ಕ್ರೋಧಿನಿ ಎಂಬ ಮದವು ಅಂತ ಹೇಳ್ತಾರೆ. ಮದಗೊಂಡಿರುವಂತೆ ಕ್ರೋಧಿನಿ ಎಂಬ ಮದವು. ಮೋಹಿನಿ ಯಾವುದು? ಸದಾ ಸತಿ ಸುತಾದಿಗಳ ಮೇಲಣ ಮಮಕಾರವೇ ಮುದಗೊಂಡಿರುವಂತದೇ ಮೋಹಿನಿ ಎಂಬ ಮದವು. ಸದಾ ತನ್ನ ಮನಿ, ತನ್ನ ಗಂಡ, ತನ್ನ ಹೆಂಡತಿ, ತನ್ನ ಮಕ್ಕಳು ತಂದಷ್ಟೇ ಸೀಮಿತ, ಅಸೀಮಿತ ಇಲ್ಲ. ಸೀಮಿತ ಪ್ರೀತಿ, ಸೀಮಿತ ಪ್ರೇಮ, ಸೀಮಿತ ಬಂಧನ, ಸೀಮಿತ ಮೋಹ. ಎಲ್ಲರ ಮೇಗೆಲ್ಲ ಇದು ದೇಶ ನಂದಲ್ಲ, ರಾಜ ನಂದಲ್ಲ, ಊರು ನಂದಲ್ಲ, ಮನಿ ನಂದಲ್ಲ, ಕೇವಲ ಮನಿ ಒಳಗನ ಮತ್ತಷ್ಟೇ ತಾನು ತನ್ನ ಮಕ್ಕಳು, ಈ ತರ ಸೀಮಿತ ಮೋಹ. ಮೋಹ ಅನ್ನೋದನ್ನ ಇಲ್ಲಿ ಸೀಮಿತವಾಗಿರೋದಕ್ಕೆ ಏನಂತಾರ? ಮೋಹಿನಿ ಅಂತಾರ. ಇನ್ನು ಅತಿಚಾರಣೆ ಯಾವದಿದು? ಆತ್ಮನ ಅಂತರಂಗದಲ್ಲಿ ವಿಷಯೋದ್ರಕ ಒಗ್ಗಳಿಸಿ ಸರ್ವದರಲ್ಲಿಯೂ ಮುಖದಪ್ಪಿ ವರ್ತಿಸುವಂತಹ ವರ್ತನ ಹೇಯತ್ವವೇ ಅತಿಚಾರಣೆ ಎಂಬ ಮದವು. ಅಂದ್ರೆ ಸದಾ ಅಣವಾದಿ ಮಲತ್ರಯಂಗಳ ದುರ್ವಾಸನೆ ಸ್ವೀಕಾರದೊಡನೆ ಕೂಡಿ ಚರಿಸುವಂತವದೇ ಗಂಧಚಾರಣೆ ಎಂಬ ಮದವು. ಸದಾ ಮತ್ತೊಬ್ರು ಸಂಘ, ಈ ಒಳ್ಳೆ ಸಂಘದಿಂದ ಬಿಟ್ಟು ಏನ ಗಂಧದವ್ರ ಜೊತೆ ಗುದ್ದಾಡೋದಕ್ಕಿಂತ, ಸೆಗಣಿಯವ್ರ ಜೊತೆ ಸರಸ ಆಡೋದಕ್ಕಿಂತ ಗಂಧದವ್ರ ಜೊತೆ ಗುದ್ದಾಡೋದೇ ಮೇಲ್ ಅಂತಾರಲ್ಲ, ಆತರ ಒಂದು ಹೊಲಸಿದ್ದವ್ರ ಜೊತೆ ಮಾತು ಸಹ ಆಡಬಾರ್ದು, ಅದ್ರಲಿಂದ ದೂರ ಇರಬೇಕು, ಆತರ ಅದನ್ನ ಬಿಡ್ಬೇಕು ಅಂತ ಹೇಳ್ತಾರೆ ಇಲ್ಲಿ. ಮೇಡಮ್ ಅವ್ರ ಬಂದ್ರೇನ್ರಿ? ಗೀತಾ ಮೇಡಮ್ ಇಲ್ಲೇನ್ರಿ? ಬಂದಿಲ್ರಿ? ಶೈಲಜಾ ಮೇಡಮ್ ಕಂಟಿನ್ಯೂ ಮಾಡಿ, ನೀವು ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡಿ ಮೈ, ಇನ್ನೊಂದು 10 ನಿಮಿಷ. ಓಕೆ ಮ್ಯಾಮ್. ಅಂತರಂಗದ ಮದದೊಳಗೆ ಇನ್ನೊಂದೆರಡು ಉಳ್ದಾವ. ವಾಸಿನಿ ಅಂತ ಹೇಳಿ. ಅದು ಯಾವುದು? ಆತ್ಮನು ಒಂದು ವೇಳೆ ಸತ್ಪುರುಷರ ಸಂಘದಿಂದಲಾದರೂ ಶಿವಾನುಭವದ ಕೇಳಿಕೆಯಿಂದಲಾದರೂ ಮಲತ್ರಯಂಗಳ ಸುಖವನ್ನು ಅನುಭವಿಸಬೇಕೆಂಬ ನೆನವು ಹಿಂಗದಿರುವಂತವದೇ ವಾಸಿನಿ ಎಂಬ ಮದವು. ಇದು ಇನ್ನೊಂದು ಹೇಳ್ತಾರೆ, ಬಹುದೇ ಶಿವಜ್ಞಾನ ಬಹುದೇ ಶಿವಜ್ಞಾನ ಎಂದು ಶಿವಪಥವನ್ನು ಅರಿತರೆ ಮನವ ಸ್ಥಿರಗೊಳಿಸಿದರೆ 6 ಭ್ರಮೆ ಮತ್ತು 8 ಮದಗಳನ್ನರಿದರೆ ಶಿವಜ್ಞಾನ ಉಂಟಾಗುತ್ತದೆ. ಈಗನೇ ಸಾವಿತ್ರಿ ಮೇಡಮ್ ಅವರೇ ಹೇಳಿರಲ್ಲ, 6 ಭ್ರಮೆ ಯಾವುವು, 8 ಮದಗಳು ಯಾವುವು. ಅಮ್ಮ ಮ್ಯೂಟಲ್ಲಿ ಇದ್ದೀರಾ, ಮಾತಾಡಿ. ಸ್ಪೀಕರ್ ಆನ್ ಮಾಡ್ಕೊಳ್ಳಿ. ಎಸ್ ಮಾ.
ಮೇಡಮ್ ಅವ್ರು ಹೇಳಿದ್ರು ನೋಡಿ, ನಾವ್ ಕೇಳ್ಬೇಕು ನೀವು ಎಂದು ಶಿವಪಥವನ್ನು ಅರಿತರೆ ಮನವು ಸ್ಥಿರಗೊಳಿಸಿದರೆ ಮನಸ್ಸು ಧ್ಯಾನ ಸ್ಥಿರವಾಯಿತು ಅಂತಂದ್ರ 6 ಭ್ರಮೆ ಮತ್ತು 8 ಮದಗಳನ್ನ ಅರಿದರೆ ಇವನ್ ತಿಳ್ಕೊಂಡು ನೀನು ಬಿಟ್ಟಿ ಇವು ತಿಳ್ಕೊಂಡಿವಿ ಯಾವ ಕೆಟ್ಟದವ ಯಾವ ಒಳ್ಳೆಯವ ತಿಳ್ಕೊಂಡಿ ಅಂದ್ರ ಅವಾಗ ನಿನಗ ಶಿವಜ್ಞಾನ ಉಂಟಾಗ್ತದ. ಅವಾಗ ನೀನು ಕದಳಿ ಒಳಗ್ ಹೋದ್ರು ನೀನು ಆ ಕದಳಿ ಒಳಗ್ ಕಾಡಿನೊಳಗ್ ಹೋದ್ರು ನೀನು ಹೊರಗ್ ಬರಕ್ ನಿನ್ಗ ದಾರಿ ಸಿಗ್ತದ ಅಂತ ಹೇಳ್ತಾರೆ. ಇಲ್ಲವಾದ್ರೆ ಶಿವನ ಅರಿವು ಅಳವಡದು, ನಿನಗ ಶಿವನ್ ಜ್ಞಾನನೇ ಬರುವುದಿಲ್ಲ ಇವ್ ತಿಳ್ಕೊಳಿಕ್ಕಂದ್ರ. ಇಷ್ಟು ನೀ ತಿಳ್ಕೊಕ್ ನಿನ್ನೊಳಗ್ ಏನದವ ನೀ ಚೆಕ್ ಮಾಡ್ಕೋಕ್. ಮತ್ತವ್ರಿಗೆ ಬೆರಳ ಮಾಡಿ ತೋರಿಸ್ಕಿಂತ ಮೊದಲ್ ನಿನ್ನೊಳಗೆ ಯಾವ್ಯಾವ ಮೂವ್ ಅದಾವ ಯಾವ್ಯಾವ ಗುಣಗಳು ಅದಾವ ಅವನ್ನ ನೀನ್ ತಿಳ್ಕೊಂಡು ಹೌದಲ್ಲ ಅಂತ ತಿಳ್ಕೊಂಡು ನೀ ಒಂದೊಂದನ್ನೇ ಬಿಡ್ತಾ ಬಂದಾಗ ಒಂದೇ ಸಲಕ ಒಂದು ಸಾಮಾನ್ಯವಾಗಿ ನಾವು ಚಾನೆಲ್ ಒಟ್ಟು ಏನಾಗ್ಲಿ ಚಟಕ್ ಅಂಟದ ಮನುಷ್ಯ ಅದು ಸುಲಭವಾಗಿ ಒಂದೇ ದಿನಕ್ಕೆ ಯಾವ್ದು ಬಿಡಕ್ ಸಾಧ್ಯ ಹಂಗಿಲ್ಲ. ಅದಕ್ಕ ಮನೆ ಮಂಗಳ ಮೇಡಮ್ ಹೇಳಿದಾರ ಕ್ಲಾಸ್ನ್ಯಾಗ ಒಂದು ಕಾಫಿ ಕುಡಿಯುವಂತ ಇದು ಇರ್ತದ, ಹವ್ಯಾಸ ಇರ್ತದ. ಅದು 4 ಸಲ ಕುಡಿತಿದ್ರು ಅಂತಂದ್ರ ಒಂದೇ ಸಲ ಬಿಡುದಂಗಿಲ್ಲ. ಅದು 3 ಸಲ ಕೇಳಿಸ್ಬೇಕು, ಅಲ್ಲಿಂದ 2 ಸಲ ಕೇಳಿಸ್ಬೇಕು, ಅಲ್ಲಿಂದ 1 ಸಲ ಕೇಳಿಸ್ಬೇಕು, ಅಲ್ಲಿಂದ ಕ್ರಮೇಣ ಬಿಡ್ತಾರ. ಈ ತರ ನಮ್ಮ ದುರ್ಗುಣಗಳೇನದಾವಲ್ಲ ಒಂದೊಂದೇ ಕಡಿಮೆ ಮಾಡ್ಕೋತ ನಾವ್ ಬಂದ್ವಿ ಅಂದ್ರ ಅದು ಕಡಿಮೆ ಆದಂಗ ಈ ಶಿವಪಥ ಅಥವಾ ಶಿವಜ್ಞಾನ ಅನ್ನಂತದ್ ನಮಗ ತಿಳ್ಕೊಂತ ಬರ್ತದ ಅಂತ ಹೇಳ್ತಾರೆ ಇಲ್ಲೆಲ್ಲ ನಮ್ಮ ಪ್ರಭುಗಳು. ಇಲ್ಲವಾದ್ರೆ ಶಿವನ ಅರಿವು ಅಳವಡೋದು. ನಿನ್ನೊಳಗೆ ಶಿವ ಇದ್ರು ನಿನಗ ಅರಿವಿಗೆ ಬರುವುದಿಲ್ಲ. ಯಾಕಂದ್ರೆ ಇದ್ರೊಳಗೆ ಬಿದ್ದಿರ್ತಲ್ಲ ಇವು ಜಗತ್ತಿರ್ತಾವ, ಇಷ್ಟು ಅಷ್ಟಮತಗಳು ಜಗತ್ತಾವ, ಭ್ರಮೆಗಳು ಜಗತ್ತಾವ. ಹೆಂಗ್ ಜಗತ್ತಾವ ಏನು ಒಂದ್ ಕ್ಷಣ ಹೌದಪ್ಪ ಇದು ಯಾವ್ದಲ್ಲ ಈ ಭ್ರಮೆಯಿಂದ ಹೊರಗ್ ಬರಕ್ ಅಂತಿರ್ತಿವಿ. ಮತ್ತ ಅದ ಹೆಂಗಂದ್ರ ಒಮ್ಮೆ ಗಿರಿಜಮ್ಮ ಮೇಡಮ್ ಹೇಳಿದ್ರು, ಜೇನು ಹುಳು ಅದು ನೊಣ ಬಂದು ಜೇನಿನ ಸಿಹಿಕ ಒಂದ್ ಸ್ವಲ್ಪ ತಿಂತದ, ಉಳ್ಕಿದ್ ಹೇಳ್ತಾವ. ಬುದ್ಧಿದ್ದಂತವ್ ಬೇಡ ಸನಿಪ್ ಹೋದೆ ಅಂತಂದ್ರ ಅದ್ ಸಿಕ್ಕಾಕೊಂತೀವಿ, ಅವು ನಮ್ಮ ಸೂಕ್ಷ್ಮಿ ರೆಕ್ಕೆ ಇರ್ತಾವ ಅಂಟ್ಕೊಂತಾವ, ಹಾರಾಕ್ ಬರುದಿಲ್ಲತ್ತು ಅಂತ ಹಿರಿದ್ ಹೇಳ್ತದ. ನಂಗ್ ಸ್ವೀಟ್ ತಿನ್ನಕತ್ತೇನೆ ಸಿಹಿ ಹತ್ತದ, ನೀ ಯಾಕೆ ಬೇಡ ಅಂತಿದಿ ಅಂದ್ರ ಅದು ಅರಿವಿಗೆ ಬರಂಗಿಲ್ಲ. ನಾವ್ ಯಾವಾಗ ಒಂದು ಯಾವುದೇ ಅಲ್ಲಿ ದುಶ್ಚಟನ ಅಲ್ಲಿ ದುರ್ವಿಚಾರನಲ್ಲಿ ಅದ್ರೊಳಗೆ ಹೋಯ್ತು ಮನುಷ್ಯ ಅಂದ್ರ ಅದು ಒಳ್ಳೆ ಮಾತು ರುಚಿಸುದಿಲ್ಲ ಅದಕ್ಕ. ಇಲ್ಲ ನಾ ಸ್ವೀಟ್ ತಿಂತೀನಿ ನೀ ಯಾಕೆ ಬೇಡ ಅಂತಿದ್, ನಿನ್ ಸಿಕ್ಕಿಲ್ಲ ಅಂತ ಹೇಳ್ತೇನೆ ಹೋಗಿ ನೀ ಹಾರಿ ಅಂತ ಹೇಳ್ತದ. ಅದು ಪಕ್ಕ ಕೂತಿರ್ತ ಹಾರಿ ಹೊಲಕ್ ಬರ್ತದ ರೆಕ್ಕೆ. ಇದು ಏನ್ ಸ್ವೀಟ್ ತಿಂತ ಜೇನ್ ತಿಂತ ಒಳಗ್ ಹೋಗ್ತದ, ಏನಾಗ್ತದ ನೋಡೋದು ಎರಡು ಸೂಕ್ಷ್ಮ ಇರ್ತಾವಲ್ಲ ರೆಕ್ಕೆ ಅಂಟ್ಕೊಂತದ, ಹರಕ್ ಆಗ್ತದೇನ್ರಿ? ಹರಕ್ ಆಗೋದೇ ಇಲ್ಲ. ಆ ತರ ನಮ್ಮ ಸ್ಥಿತಿ ಆಗಿಬಿಟ್ಟಿರ್ತದ. ಅದಕ್ಕೆ ನಾವ್ ಅರಿವು ಇಟ್ಕೋಬೇಕು. ಯಾವಾಗ ಸ್ವೀಟ್ ತಿನ್ಬೇಕಾದ್ರೂ ಸಮೀಪ ಹೋಗ್ಬೇಕ. ಸ್ವೀಟ್ ಅಂದ್ರ ಜೇನನೇ ಅಂತಲ್ಲ, ಇಡೀ ನಮ್ ಸಂಸಾರ ಜಂಜಾಟದೊಳಗ ನಾವು ಎಲ್ಲೆಲ್ಲಿ ಸಿಕ್ ಹಾಕೊಂಡಿವಿ. ಎಷ್ಟು ಬೇಕು ಅಷ್ಟೇ ತಗೋಬೇಕು, ನಾವು ಎಷ್ಟು ಬೇಕು ಅಷ್ಟೇ ತಿನ್ಬೇಕು. ಹೆಚ್ಚು ತಿನ್ನಕ್ ಹೋದೆವು, ಹೆಚ್ಚಿಗೆ ಅದ್ರೊಳಗೆ ಬಿದ್ದೆವು ಅಂತಂದ್ರೆ ಸಿಕ್ಕಾಕೊಂಡ್ಬಿಡ್ತೀವಿ. ಅದ್ರಿಂದ ಹೊರಗ್ ಬರಕ್ ಆಗುದಿಲ್ಲ. ಆ ಶಿವನ ಅರಿದಂತೂ ದೂರ ಉಳಿತು, ನಿನ್ನೊಳಗ್ ಭಗವಂತದ ಅದಾನಂತನೂ ತಿಳ್ಕೊಳ್ಳೋದು ದೂರ ಉಳಿತು ಅಂತ ಹೇಳ್ತಾರ ಅಲ್ಲಂ ಪ್ರಭುಗಳು. ಶಿವತತ್ವ ಹೇಳ್ತಾರನ್ನ, ಮದ ಮತ್ಸರ್ವ ಮಾಡಲಿಲ್ಲ ಗುಹೇಶ್ವರ ಲಿಂಗ ಕಲ್ಪಿತದೊಳಗಿಲ್ಲ ಕಲ್ಪಿತದೊಳಗಲ್ಲ ಅಂತ ಹೇಳಿ ಒಂದು ಉದ್ಗಾರ ವಾಚನ ಕೊಟ್ಟು ಹೇಳ್ಯಾರ ಅವರು. ಶಿವತತ್ವವು ಕಲ್ಪಿತವಲ್ಲ, ಅವಿನಾಶಿಯು ಅನಂತವಾದ ಪರಮ ಸತ್ಯ. ಅದು ಕಲ್ಪಿತ ಅಲ್ಲ, ಕಲ್ಪನೆ ಮಾಡ್ಕೊಳದಲ್ಲ, ಅವಿನಾಶಿ, ಅದಕ್ಕ ನಾಶ ಅನ್ನೋದಿಲ್ಲ. ಅನಂತ ಅಂದ್ರ ಅದಕ್ಕೆ ಅಂತ್ಯನೇ ಇಲ್ಲ, ಅನಂತ ಐತಿ, ಅದು ಪರಮ ಸತ್ಯ. ಮನಸ್ಸಿನಲ್ಲಿ ಮದ ಮತ್ಸರಗಳು ತೆರೆಯಾಡ್ತಿದ್ರ ಅಂದ್ರ ಮದ ಮತ್ಸರಗಳು ಹೊಗೆಯಾಡ್ತಿದ್ವು ಅಂದ್ರ ಚಿಂತೆ ಭ್ರಾಂತಿಗಳಿಂದ ಮನಸ್ಸು ಅಸ್ತವ್ಯಸ್ತಗೊಂಡಿದ್ರ ಆ ಚಿರಂತವಾದ ಅಕಲ್ಪಿತ ಸತ್ಯ ಶಿವವಸ್ತು ಗೋಚರಿಸೋದು, ಅನುಭವಕ್ಕೆ ಬಾರದು. ಅಷ್ಟಷ್ಟು ನಮ್ಗೆ ಸಹಜವಾಗಿ ಆಗ್ತದ ನೋಡ್ರಿ. ಅದು ಸಾಮಾನ್ಯವಾಗಿ ಒಂದು ಅಣ್ತಂಬ್ರದ ಸಮಸ್ಯೆನಲ್ಲಿ ಜಗಳನಲ್ಲಿ ಈ ಕೌಟುಂಬಿಕ ಜಗಳ ಏನಾದ್ರೂ ಸಣ್ಣದೊಂದು ಮನ್ಯಾಗ ಘರ್ಷಣೆ ಆಗ್ಲಿ, ಈಗ ನಮ್ ಕುಟುಂಬದಂತಂದ್ರೆ ಒಂದಕ್ಕೊಂದು ಬರುವೆ ಸಮಸ್ಯೆ. ಆ ಘರ್ಷಣೆ ಆದಾಗ ಸಹಜವಾಗಿ ನೋಡ್ರಿ ನಾವ್ ಧ್ಯಾನ ಕುಂತ್ರ ಧ್ಯಾನ ಕೂಡ್ಕೊಡಂಗಿಲ್ಲ, ಅದೇ ಬಂದ್ ಹೊಡಿತಿರ್ತದ ತೇರಿ, ಅದೇ ಚಿಂತೆ ಬರ್ತಿರ್ತದ. ಎಷ್ಟೇ ನಮ್ಮ ಮನಸ್ಸನ್ನ ನಮ್ಮ ಶ್ವಾಸದ ಮೇಲೆ ಕೂಡಿಸ್ಬೇಕಂದ್ರ ಆಗುದಿಲ್ಲ. ಇದೆಷ್ಟು ಎಲ್ಲರ ಅನುಭವಕ್ಕೆ ಬಂದಿರ್ಬೋದು. ಒಂದು ನಮ್ದು ಧ್ಯಾನ ಬಹಳ ಚಂದ ಆಗ್ಬೇಕಂತಂದ್ರ ಅವತ್ತಿನ ದಿನ ಅಷ್ಟೇ ಮುಖ್ಯ ಆಗಿರ್ತದೆ. ನಾವ್ ಎಷ್ಟು ಸತ್ಸಂಗದ ಇರ್ತೀವಿ, ಎಷ್ಟು ಒಳ್ಳೆಯ ಜೊತೆ ಮಾತಾಡಿರ್ತೀವಿ, ಏನು ಘರ್ಷಣೆ ಆಗಿರಂಗಿಲ್ಲ ಅಂದ್ರ ಸಮಾಧಾನ ಚಿತ್ತವಾಗಿ ಧ್ಯಾನ ಸ್ಥಿತಿಗೆ ನಾವು ಹೋಗ್ತಿವಿ. ಇಲ್ಲಾಂದ್ರೆ ನಮ್ ಧ್ಯಾನ ಸ್ಥಿತಿಗೆ ಹೋಗಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಅದೇ ತೆರಿ ಹೊಡಿತಿರ್ತದ. ಒಂದ್ ಯಾವ್ದಾದ್ರು ಸಂದರ್ಭ ಅಲ್ಲಿ ಒಂದ್ ಏನೇ ಒಂದ್ ಸಮಸ್ಯೆ ಬರುವ ಎಲ್ಲರಿಗ್ ಬರ್ಲಾರ್ದನ್ ಎಲ್ಲರಿಗ್ ಬರೇ ಸ್ವೀಟನೇ ಜೀವನದಾಗ ಬರೀ ಸಿಹಿನೇ ಇರಂಗಿಲ್ಲ, ಕಹಿನೂ ಬರುವೆ ಸಿಹಿನೂ ಬರುವೆ. ಆ ಕಹಿ ಬಂದಾಗ ನಾವ್ ಹೆಂಗಿರ್ತೀವಿ ಅಲ್ಲಿ ನಮ್ಮದು ಎಕ್ಸಾಮ್ ಗೊತ್ತಾಗ್ತದ. ಅಂದ್ರೆ ನಾವ್ ಎಷ್ಟ್ರ ಮಟ್ಟಿಗೆ ಸಾಧನೆ ಮಾಡಿವಿ, ಎಷ್ಟು ಗಟ್ಟಿ ಇದೀವಿ, ಎಲ್ಲಿ ನಮ್ದು ಕಾಲ್ ಜಾರಕತ್ತದ, ಎಲ್ಲಿ ಗಟ್ಟಿ ನಿಂತೀವಿ ಅಂದ್ರೆ ಅರಿವಾಗ್ತದ. ಎಷ್ಟೇ ನೋವು ತೊಂದ್ರೆ ಜಗಳ ಸಮಸ್ಯೆ ಬಂದ್ರು ಸಹ ನಾವ್ ಕುಂತ ಸಕ್ನ ಧ್ಯಾನಕ್ ಹೋಗ್ಬೇಕು. ಅಷ್ಟ ಆಗ್ತೇನ್ರಿ ಮಾಸ್ಟರ್ಸ್? ಯಾರಿಗಾರ ಆಗ್ಯದೇನ್ರಿ? ಆಗುದೇ ಇಲ್ಲ. ಅದು ಯಾವ ಮಹಾಂತರಿಗೆ ಸಾಧ್ಯ ಅನಿಸ್ತದ. ಅವತ್ತಿನ ದಿನನೇ ಹೋಗ್ಬಿಡ್ತದ ನಮ್ಮದು. ಒಂದೇ ಸಮಸ್ಯೆ ಏನಾರು ಮಾಡ್ಕೊಂಡಿವಿ ಅಂತಂದ್ರ ಅವತ್ತಿನ ದಿನ ಲಾಸ್ ಆಗ್ತದ. ಮತ್ ಮರುದಿನ ಸಮಚಿತ್ತಕ್ ಬರ್ತದ, ಇಲ್ಲ ಅಂತಲ್ಲ, ಸಾಧನೆ ಮಾಡ್ಕೊಂತ ಹೋದ್ರೆ ಬರ್ಬೋದು. ಆದ್ರ ನಮ್ ಮನಸ್ಸು ಹೆಂಗ್ ಆಗ್ತದಂದ್ರ ಹೇಳ್ತಾರ ನೋಡ್ರಿ, ಹೆಂಗ್ ಆಗ್ತದಂದ್ರ ಮದ ಮತ್ಸರ ತೆರೆಯಾಡ್ತಿದ್ರ, ಇದು ಮದ ಮತ್ಸರ ನಮ್ ಒಳಗ್ ಬಂತು ಅಂದ್ರ ನಾ ಏನ್ ಕಮ್ಮಿ, ನಾ ಯಾಕೆ ಹೋಗ್ಬೇಕು, ಅವ್ರ ಕಲ್ತ್ರ ಮಾತಾಡ್ಸ್ಲಿಲ್ಲ ನಾ ಯಾಕೆ ಮಾತಾಡ್ಸ್ಲಿ, ಅವರೇ ಮಾತಾಡ್ಲಿ, ಇವೆಲ್ಲಾ ಮತ್ಸರಗಳು ನಂಬಲ್ಲಿ ತುಂಬಿರ್ತಾವ.
ಅವ್ ತಕ್ಷಣ ಸದ್ಯಕ್ಕಂತೂ ಹೋಗ್ತಾವ ಅಂತಂದ್ರ ಸದ್ಯಕ್ಕೆ ಹೋಗಿರಂಗಿಲ್ಲ, ಒಳಗ್ ಇರತ್ತಾವ, ಜರಾರ್ ಇರತ್ತಾವ, ಅಹಂಕಾರ ಇರತ್ತದ ನಮ್ದು. ಆ ಟೈಮ್ ಬಂತಂದ್ರ ಅವ್ ಎದ್ದು ಕುಂತು ಬಿಡ್ತಾವ. ಅದು ಎದ್ದು ಕುಂತಂದ್ರ ನಮ್ಗ ಏನ್ ಮಾಡ್ತದ, ಧ್ಯಾನ ಕೊಡಕ್ಕೆ ಆಗಂಗಿಲ್ಲ. ಚಿಂತೆ, ಭ್ರಾಂತಿ ಅದಾವಲ್ಲಿ ಇವು. ಎಂತ ಭ್ರಾಂತಿಗಳದಾವ್ರಿ ನಮ್ಮ ಆ ಮನಸ್ಸು ಅಸ್ತವ್ಯಸ್ತಗೊಂಡಿದ್ರ ಹೆಂಗಂದ್ರ ಚಿರಂತನವಾದ ಅಕಲ್ಪಿತ ಸತ್ಯ, ಕಲ್ಪಿತ ಅಲ್ಲಿದು ಈ ಸತ್ಯ ಶಿವವಸ್ತು ಗೋಚರ ಆಗೋದೇ ಇಲ್ಲ ನಿನಗ ಅಂತ ಹೇಳ್ತಾರ ಅವ್ರು. ಅನುಭವಕ್ಕೂ ಬರಂಗಿಲ್ಲ. ಇದು ಸತ್ಯನದಲ್ರಿ. ನಮ್ಮ ಮನಸ್ಸು ಹೆಂಗಿದ್ದಾಗ ನಾವ್ ಕುಂತಾಗಿ ಅನುಭವಕ್ಕೆ ಹೋಗ್ತಿವಿ. ಮನಸ್ಸು ಅಸ್ತವ್ಯಸ್ತ ಇತ್ತಂದ್ರ ನಮ್ಗೆ ಧ್ಯಾನ ಹತ್ತುದೇ ಇಲ್ಲ. ಇದು ಎಲ್ಲರಿಗೂ ಗೊತ್ತಿದ್ದಂತ ವಿಷಯ. ಅದಕ್ಕ ಅವಾಗ ಅನುಭವಕ್ಕೂ ಬರಂಗಿಲ್ಲ ನಿನಗ, ಶಿವನ ಅರಿದ ಆಗೋದೇ ಇಲ್ಲ ನಿನಗ ಅಂತ ಹೇಳ್ತಾರ. ಏನಂದ್ರ ಈ ಮೇಲಿನ ವಚನದೊಂದಿಗೆ ಪ್ರಾಣಲಿಂಗಿ ಸ್ಥಳ ಪ್ರಾರಂಭವಾಗ್ತದ. ಸತ್ಯಾನುಭವ ಈ ಸ್ಥಳದ ಸಾರ. ಸತ್ಯ ಅನ್ನೋದನ್ನೇ ಯಾವ್ದು ಸತ್ಯದ, ಯಾವ್ದು ಕಲ್ಪಿತದ, ಯಾವ್ದು ಅಕಲ್ಪಿತ ಅನ್ನೋದನ್ನೇ ಇದ್ರದ್ದು ಈ ವಚನದ ಮರ್ಮ ಅಂತ ಹೇಳ್ತಾರ. ಅದಕ್ಕಾಗಿ ಮಾಡಬೇಕಾದ ಸಾಧನೆ ವರ್ಣನೆ ಈ ಸ್ಥಳದ ವಚನಗಳಲ್ಲಿ ಇದೆ. ಅನುಭವ ಸುಲಭ ಸಾಧ್ಯವೇನಲ್ಲ. ಅದು ಅನುಭವ ಸುಮ್ನೆ ಹಂಗ ಬರಂಗಿಲ್ರಿ. ಅದು ಬರೇ ನಾವು ಏನಾದ್ರೂ ಉಣ್ಬೇಕು ತಿನ್ಬೇಕಂತಂದ್ರ ಒಮ್ಮೆ ತಕ್ಷಣ ಬರ್ತದೇನ್ರಿ? ತಕ್ಷಣ ಬರೋದು ಹೋಟೆಲ್ಗಳಲ್ಲಿ. ರೊಕ್ಕ ಕೊಟ್ರೆ ಬರಬಹುದು, ಇಲ್ಲ ಅಂತಲ್ಲ. ಮನ್ಯಾಗ ಏನಾದ್ರೂ ಬೇಕು ಅಂತಂದ್ರ ಹೋಗ್ಬೇಕು, ಅಡಿಗೆ ಮನೆಗೆ ಹೋಗ್ಬೇಕು, ಗ್ಯಾಸ್ ಹಚ್ಚಬೇಕು, ಅಡಿಗೆ ಮಾಡಕ್ ಹೋಗ್ಬೇಕು, ಉಣ್ಬೇಕು. ಮತ್ ಯಾವ್ದಾದ್ರು ಸುಲಭ ಸಾಧ್ಯ ಅಂದ್ರೆ ಅದು ಬರುದಿಲ್ಲ ಹಂಗೆ. ಅದಕ್ಕಾಗಿ 2 ಪ್ರಮುಖ ಅಂಶಗಳು ಅತ್ಯವಶ್ಯ. ಯಾವುದದು? ಒಂದನೆಯದು ಸ್ವಸ್ಥವಾದ ಧ್ಯಾನಶೀಲವಾದ ಮನಸ್ಸು. ಇಲ್ಲಿ ಮತ್ತೆ ಧ್ಯಾನಕ್ಕೆ ಬಂದ್ರು ನೋಡ ಅವ್ರು ಅಲ್ಲಂ ಪ್ರಭುಗಳು. ಹೆಂಗಿರ್ಬೇಕಂದ್ರ ಸ್ವಸ್ಥವಾದ ಮನಸ್ಸು ನಮ್ಮದು ಹೆಂಗಿತ್ತಂದ್ರ, ಕಲುಷಿತವಾಗಿತ್ತಂದ್ರ, ಅಸ್ತವ್ಯಸ್ತ ಆಗಿತ್ತಂದ್ರ ಅದಾಗುದಿಲ್ಲ ಅಂತ ಹೇಳ್ತಾರೆ. ಸ್ವಸ್ಥವಾದ ಧ್ಯಾನಶೀಲವಾದ ಮನಸ್ಸು. ಎರಡನೇದು ಯಾವುದು? ಅಂಗಲಿಂಗ ಶಬ್ದಗಳಿಂದ ನಿರ್ದೇಶಿತವಾದ ಆತ್ಮ ಮತ್ತು ಪರಮಾತ್ಮ ತತ್ವಗಳ ಪರಿಜ್ಞಾನ ಹಾಗೂ ಅನುಸಂಧಾನ ಅಂತ ಹೇಳ್ತಾರೆ. ಮೇಡಮ್ ಅವ್ರ ಹೇಳಿದಂತದನ್ನೇ ಇದ್ರೊಳಗ ಬಂತು. ಅದಕ್ಕೆ ನಾ ಈ ವಚನ ತಗೊಂಡೆ ಮಾಸ್ಟರ್. ಗೀತಾ ಮೇಡಮ್ ನಮಸ್ತೆ, ಥ್ಯಾಂಕ್ ಯು, ಧನ್ಯವಾದಗಳು.